ಸಲ್ಲಿಸ್ತಾಳೆ. ಯಾಕೆಂತ ಅಭಿನಂದನೆಗಳನ್ನ ಸಲ್ಲಿಸ್ತಾಳೆ. ಜೊತೆಗೆ ನಮ್ಮ ಅಸಿಸ್ಟೆಂಟ್ಗೂ ಸಮೇತ ನನ್ನ ಸ್ಪೆಷಲ್ ಅಭಿನಂದನೆಗಳನ್ನ ಸಲ್ಲಿಸ್ತಾಳೆ. ಅಂತ ಹೇಳಿದ್ರೆ ತುಳು ಮಾತಾಡುವ ಒಬ್ಬ ವ್ಯಕ್ತಿ ನಮ್ಮ ಅರೆಭಾಷೆಯ ಒಟ್ಟಿಗೆ ಅವು ಮಿಂಗಾಗಿ ಅದನ್ನು ತಾನು ಕಲಿಯೋಕ್ಕೂ ಮತ್ತೆ ಬೇರೆ ಕಲಿಸೋಕು ಅಂತ ಹೇಳುವಂತ ಆಸಕ್ತಿಯಿಂದ ಕೆಲಸ ಮಾಡೋಳು. ಹಾಗೆ ಅವಕ್ಕೆ ನನ್ನ ಒಂದು ವೈಯಕ್ತಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾಳೆ. ಹಾಗೆ ಈ ಕ್ಲಾಸಲ್ಲಿ ಕಲಿಯುವಂತ ಎಲ್ಲ ವಿದ್ಯಾರ್ಥಿಗಳು ಯಶಸ್ವಿ ಹಾಕು ಅಂತ ಹೇಳುವಂಥದ್ದು ನನ್ನ ಒಂದು ಹಾರೈಕೆ. ಜೊತೆಗೆ ನಂಗೆ ಬಹಳ ಕೊಡುದು ಏನಂತ ಹೇಳಿದ್ರೆ, ನಮ್ಮ ಭಾಷೆಗೆ ಇಷ್ಟೇ ವರ್ಷ ಆಯ್ತು, ಇಷ್ಟೇ ಇದಾತು, ಇತಿಹಾಸ ಇಲ್ಲ ನಾವ್ಗೆ ಸುಮಾರು ವರ್ಷ ಅಂತ ಹೇಳ್ತಾವಳು. ಆದ್ರೂ ನನ್ನ ಲೆಕ್ಕಾಚಾರದಲ್ಲಿ ಒಂದು 700-800 ವರ್ಷಗಳಿಂದಲೇ ನಮ್ಮ ಭಾಷೆ ಹುಟ್ಟಿಟ್ಟು ಅಂತ ನಾನಂತ ಅಂದ್ಕೊಂಡಳೆ. ಈ ಭಾಷೆ ಬಹಳ ನಾವು ಹೆಮ್ಮೆ ಪಡುವಂಥದ್ದು ಏನಂತ ಹೇಳಿದ್ರೆ, ಸುಳ್ಳು ತಾಲೂಕು ಮತ್ತು ಮಡಿಕೇರಿ ತಾಲೂಕು, ಕೊಡಗು ಮತ್ತು ದಕ್ಷಿಣ ಕನ್ನಡದಲ್ಲಿ ಅದರಲ್ಲಿ ಎಸ್ಪೆಷಲಿ ಸುಳ್ಯ ತಾಲೂಕು ಮತ್ತು ಕಾಸರಗೋಡು, ಕೇರಳ ಜಿಲ್ಲೆಯ ಕಾಸರಗೋಡು, ಇಲ್ಲಿ ಮಾತ್ರ ಈ ಭಾಷೆ ಮಾತನಾಡುವ ಜನಾಂಗ ಮುಂದೆ ಹಿಂದೆ ಇದ್ದೋ. ಆನಂತರ ನಾವು ಎಲ್ಲ ಬೆಂಗಳೂರು, ಮೈಸೂರು, ರಾಜ್ಯದ ಬೇರೆ ಬೇರೆ ಮತ್ತು ಈಗ ಪ್ರಪಂಚದಾದ್ಯಂತ ನಾವು ಪಸರಿಸಿ ಬಹುಶಃ ಅಮೆರಿಕ ಬೇರೆ ಬೇರೆ ದೇಶಗಳಲ್ಲಿ ನಾವು ಅರೆಭಾಷೆ ಮಾತಾಡೋ ನಾವೆಲ್ಲ ಒಳ್ಳೋ. ಅಲ್ಲಿಯೂ ಸಮೇತ ನಮ್ಮ ಭಾಷೆನ ಬೆಳೆಸೋಳೋ, ಈಗಲೂ ಮಾತಾಡ್ತಾಳೋ, ನಮ್ಮ ಜೊತೆ ಮಾತಾಡ್ಕೊಂಡು ಸಮೇತ ಅರೆಭಾಷೆಯಲ್ಲಿ ಮಾತಾಡುವೆ. ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಸಮುದಾಯದ ಜನರೇಷನ್ ಮಕ್ಕಳಿಗೆ ನಮ್ಮ ಭಾಷೆ ಕಲಿಯುವಂತಹ ಒಂದು ಅವಕಾಶ ವಂಚಿತ ಆಗೋಳು. ಯಾಕಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿದ್ದ ಹಾಗೆ ಇಂಗ್ಲಿಷ್ ಮೀಡಿಯಂನ ಯಾವಾಗ ನಮ್ಮಲ್ಲಿ ನಮ್ಮ ಇದರಲ್ಲಿ ಭಾಷೆಯಲ್ಲಿ ನಮ್ಮ ದೇಶದಲ್ಲಿ ಕಲಿಯೋಕ್ಕಂತ ತಗೊಂಡು ಬಂದನ, ಅಲ್ಲಿಂದ ಬಹುಶಃ ನಮ್ಮ ಭಾಷೆಯ ಒಂದು ಅವನತಿಯ ಒಂದು ಪ್ರಥಮ ಸ್ಟೆಪ್ ಪ್ರಾರಂಭ ಆತು ಅಂತ ನಾನಂತೂ ಅಂದ್ಕೊಂಡಳೆ. ಸೊ ಹೀಗೆ ಆಗಿ ಈಗ ಏನಂತ ಹೇಳಿದ್ರೆ ನಮ್ಮ ಭಾಷೆ ಗೊತ್ತಿಲ್ಲದಂತ ಪರಿಸ್ಥಿತಿಗೆ ಬಂದು ಈಗ ನಾವು ಆನ್ಲೈನ್ ಕ್ಲಾಸ್ ಮಾಡುವಂತ ಪರಿಸ್ಥಿತಿ ಬಂದು ನಿಂತೋಳು. ಅದೇನೇ ಇರ್ಲಿ, ಸತೀಶ್ ಅಣ್ಣನಂತವು ಅವು ಇರುವ ಕಾರಣ ಬಹುಶಃ ಅದು ಆ ರೀತಿ ಆದ್ರೂ ಅದರ ಬೆಳೆಸುವಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಂಡೋಳು. ಬಹುಶಃ ಇಂದು ನಾವು ಕೇಳಿದೆ ಅವ್ರಿಗೆ ಒಂದು 30 ಜನ ವಿದ್ಯಾರ್ಥಿಗಳು ಅಂತ ಹೇಳ್ದ. ಸೊ ಅದ್ರಲ್ಲಿ ಈಗ ಎಷ್ಟು ಜನ ಈಗ ಜಾಯ್ನ್ ಆಗೋಳು ಅಂತ ಗೊತ್ತಿಲ್ಲ ನಂಗೆ. ಅದೇನೇ ಇರೋದು, ಅಷ್ಟು ಮಂದಿಗಾದ್ರು ಹನಿ ಹನಿ ಕೂಡಿದ್ರೆ ಹಳ್ಳ, ತೆನೆ ಕೂಡಿ ಬಳ್ಳ ಅಂತ ಹೇಳುವ ಹಾಗೆ ಬಹುಶಃ ಸ್ವಲ್ಪ ಜನ ಕಲ್ತು ಅವು ಬೇರೆ ಅದರ ಕಲ್ಸಿರೆ ಬಹುಶಃ ನಮ್ಮ ಭಾಷೆ ಇನ್ನು ಹೆಚ್ಚು ಅಭಿವೃದ್ಧಿ ಆಗಲಿ ಅಂತ ನನ್ನ ಹಾರೈಕೆ. ಸೊ ಹಾಗೆ ನಮ್ಮ ಭಾಷೆಯ ಬಗ್ಗೆ ನಾವು ತುಂಬಾ ಹೆಮ್ಮೆ ಪಡಕ್ಕದು. ಯಾಕೆಂತ ಹೇಳಿದ್ರೆ ನಾನು ಹಿಂದೆ ಒಂದೆರಡು ಸಲ ಹೇಳಿದ್ದೆ, ಈ ಸತಿ ನಿಮ್ಗೆ ಹೇಳನೆ. ಯಾಕಂದ್ರೆ ನಮ್ಮ ಈ ಅರೆಭಾಷೆ ಅಂತ ಹೇಳುವಂಥದ್ದು SMS ಲ್ಯಾಂಗ್ವೇಜ್. ಅಂದ್ರೆ ನಾವು ಉದ್ದ ಹೇಳಿದ್ರೆ ನಾ ಬನ್ನೆ, ನಾನು ಹೋಗುತ್ತೇನೆ, ನಾನು ಬರುತ್ತೇನೆ, ಇಲ್ಲಿ ಟೈಮ್ ವೇಸ್ಟ್ ಮಾಡಿಕ್ಕಿಲ್ಲ. ಏನಿದ್ರು ಸಮೇತ ನಾವು ಶಾರ್ಟ್ ಅಂಡ್ ಸ್ವೀಟ್ಲಿ ಮಾತನಾಡುವಂತ ಒಂದು ಭಾಷೆ. ನಾನು ಯಾವಾಗ್ಲೂ ಹೇಳೋದು ಏನಂತ ಹೇಳಿದ್ರೆ, ನಮ್ಮ ಭಾಷೆನ ನಮ್ಮ ಆವಾಗಲೇ SMS ಲ್ಯಾಂಗ್ವೇಜ್ನ ಕಂಡು ಹಿಡಿದೋಳು ಅಂತ ಹೇಳಿ. ಸೊ ನಮ್ಮ ಅರೆಭಾಷೆ ಬಗ್ಗೆ ನಾವು ಹೆಮ್ಮೆ ಪಡೋಕಾದೆ. ಯಾಕೆಂದ್ರೆ ನಾವು ನಮ್ಮ ಸಮುದಾಯದವೇ ಕಂಡು ಹಿಡಿದಂತ ಒಂದು ಭಾಷೆ ಇದು. ಹಾಗಾಗಿ ಇಂತಹ ಒಂದು ಭಾಷೆನ ಉಳಿಸುವಂಥದ್ದು, ಬೆಳೆಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ನೀವೆಲ್ಲೂ ಅದರಲ್ಲಿ ಪಾಲ್ಗೊಳ್ಳೋಕು ಅಂತ ಹೇಳಿ ನಿಮಗೆಲ್ಲವಕ್ಕೂ ನಾನು ಶುಭವನ್ನು ಹಾರೈಸಿನೆ. ಓಕೆ, ತುಂಬಾ ಥ್ಯಾಂಕ್ಸ್ ಸರ್. ನಮ್ಮ ಜೊತೆ ಇಲ್ಲಿ ನಮ್ಮ ಗೌಡ ಕಮ್ಯುನಿಟಿ ಮಾತ್ರ ಅಲ್ಲ, ಇದರಲ್ಲಿ ತುಂಬಾ ಮಂದಿ ಹೊರಗಿನ ಕಮ್ಯುನಿಟಿ ಅವರು ಇದ್ದಾರೆ, ತುಂಬಾ ಮಂದಿ. ನಮ್ದು ಉದ್ದೇಶ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಕೆಲವು ಲ್ಯಾಂಗ್ವೇಜ್ಗಳಿವೆ, ಸ್ವಲ್ಪ ಎಫರ್ಟ್ ಹಾಕಿದ್ರೆ ಅದು ಬಂದು ಬಿಡುತ್ತೆ. ಮತ್ತೆ ನಮ್ಗೆ ಭಾಷಾ ಭಾವಕ್ಕೆ ತುಂಬಾ ಇಂಪಾರ್ಟೆಂಟ್ ಇನ್ನೊಂದು ಭಾಷೆಯಲ್ಲಿ ತಿಳ್ಕೊಳ್ಳುವಂಥದ್ದು. ಆ ಥರ ಅದಕ್ಕೊಂದು ಮೂಲ ಪೀಠಿಕೆಯಾಗಿ ಇದರ ಉದ್ದೇಶನೇ ಇರುತ್ತೆ. ಅದರ ಜೊತೆ ನನ್ನ ಹೆಸರು ಹೇಳಿದ್ರೆ ನನ್ಗಿಂತ ಇದಕ್ಕಿಂತ ಜಾಸ್ತಿ ಇಲ್ಲಿ ವರ್ಕ್ ಮಾಡುತ್ತಿರೋರು ಇಲ್ಲಿ ಇದ್ದಾರೆ. ರಾಘವೇಂದ್ರಣ್ಣ, ನಮಸ್ತೆ. ರಾಘವೇಂದ್ರ ಸರ್ ಇದ್ದಾರೆ, ಡಾಕ್ಟರ್ ರಾಘವೇಂದ್ರ, ನಿಮ್ಗೆ ಗೊತ್ತಿರ್ಬೋದು ಇವರೆಲ್ಲ. ನಮಸ್ತೆ. ವಿನೋದ್ ಇದ್ದಾರೆ. ಹೆಸರು ಕೇಳಷ್ಟೇ ಗೊತ್ತಿಡು ಸರ್, ಪರ್ಸನಲ್ ಆಗಿ ಮೀಟ್ ಆಗ್ತದೆ ಗೊತ್ತಿಲ್ಲ. ಅದು ಕರೆಕ್ಟ್. ಯಾಗಾರೊಮ್ಮೆ ಸಿಕ್ಕಾಕನ ಪ್ರೋಗ್ರಾಮ್ ಅಂತ ಸಿಕ್ಕೋಣ ಒಂದು ಕಡೆ. ಹಾ, ಖಂಡಿತ. ಇವರು ಒಳ್ಳೆ ರಿಸೋರ್ಸ್ ಆಕ್ಚುಲಿ, ಬರವಣಿಗೆ ಆಗ್ಲಿ, ವಿಜ್ಞಾನ ಆಗ್ಲಿ, ವೇದ ಆಗ್ಲಿ, ಎಲ್ಲ ಗೊತ್ತು ಅವರಿಗೆ. ವೆರಿ ಗುಡ್. ಆತರ ಸಂಸ್ಕೃತದಿಂದ ಹಿಡಿದು ಮಲ್ಟಿಪಲ್ ಲ್ಯಾಂಗ್ವೇಜ್, ನಮ್ಮ ಈ ಭಾಷೆಗೆ ಒಂದು ವ್ಯಾಲ್ಯೂ ಆಡಿ ಇವರು. ಮತ್ತೆ ವಿನೋದ್ ಮೂಲ ಗದ್ದೆ ನಿಮ್ಗೆ ಗೊತ್ತಿದೆ. ಹೌದು. ಗದ್ದೆ
ಅವರಿದ್ದಾರೆ. ಶಿಕ್ಷಣನ ಭಾಷಾ ಭಾವ್ಯಕ್ಕೆ ಒಂದು ಪರಿಚಯ ಮಾಡಿಸಿಕೊಟ್ಟದೆ ನಮ್ಮ ಪದ್ಮಣ್ಣ. ಹಾ ಹೌದು, ಖಂಡಿತ. ಹೌದೌದು, ಕರೆಕ್ಟ್. ಆಮೇಲೆ ಇವರಿದ್ದಾರೆ, ರಮ್ಯಶ್ರೀ ಇದಾರ? ರಮ್ಯಶ್ರೀ ನಡುಮನೆ. ಕ್ಯಾಮರಾ ಆಫ್ ಆಯ್ತು. ವಾಯ್ಸ್ ಅನ್ಮ್ಯೂಟ್ ಮಾಡಿ. ಏನೋ ಟೆಕ್ನಿಕಲ್. ಹಾ, ಹಲೋ, ನಮಸ್ತೆ. ರಮ್ಯಾ ಅಂತ, ರಮ್ಯಾ. ನಮಸ್ತೆ. ನಮಸ್ತೆ. ಮತ್ತೆ ಮನೋಜ್ ಕೊಡೆಕಲ್ಲು. ನಾವು ಕೆಡಿಕೆ ಟ್ರಿಪ್ ಅಲ್ಲಿ ಮೀಟ್ ಆಗಿದ್ದ. ಹೌದಾ? ಓ, ಸಂತೋಷ ಪುಟ್ಟ. ಮಾತಾಡ್ತಿದ್ದ. ಥ್ಯಾಂಕ್ ಯು. ಮನೋಜ್ ಕೊಡೆಕಲ್ಲು. ನಮಸ್ತೆ ಅಣ್ಣ. ನಮಸ್ತೆ. ನಿಮ್ಮನ್ನ ಒಮ್ಮೆ ನೋಡಿ ಪರಿಚಯ ಉಂಟು ನಂಗೆ. ನೀವು ಕರ್ವಲ ನಾಟಕ ಇತ್ತಲ್ಲ, ಸುರುವಿನ ಒಂದು, ಅದರಲ್ಲಿ ನಾ ಎದುರ್ಸ ಅಲ್ಲಿ ಕುದ್ದಿದೆ. ನೀವು ಕುದ್ರೋ ಜಾಗದಲ್ಲಿ ನಾ ಕುದ್ದಿದೆ. ಆಕ್ಚುಲಿ ನಾನು ನಮ್ಮ ಹುಡುಗರು ಇದು ನಾವು ನಾವು ನೋಡಕ್ ಬಾರಿ ಆಸೆ ಗೊತ್ತಿಲ್ಲ. ನೀವು ನಮ್ಮ ಹಿಂದೆ ತಲೆ ಕುದ್ದರಿ, ಇಲ್ಲಿ ಕುದ್ರ ಅಂತ ಕಣ, ಇಲ್ಲಿ ನಾವು ಕುದ್ದೋಳ ಅಂತ ಹೇಳ ಕಣ್ ಹೇಳಿದ್ರಿ. ಅಂದ್ರೆ ನೀವು ನೋಡಿ ಮಕ್ಕಳೇ, ನಾವು ಹಿಂದೆ ಕುದ್ದೆ ಅಂತ ನೀವು ಹಿಂದೆ ಕುದ್ದರಿ. ನಂಗೆ ಅಲ್ಲಿ ನಿಮ್ಮ ನೋಡಿ ಪರಿಚಯ. ನಿಮ್ಮ ನಾವು ನೋಡಕ್ ಕುದ್ದೇಳ ಅಂತ ನಿಮ್ಗೇನು ಆಸೆ ಇತ್ತು ಅಂತ ಕಂಡದಲ್ಲ. ಹೌದಣ್ಣ, ಮಕ್ಕ ನೋಡಿ. ಹೌದಣ್ಣ. ಬರವಣಿಗೆಯಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾ ಬರವಣಿಗೆಯಲ್ಲಿ ಉಪಯೋಗಿಸಲು ತುಂಬಾ ಮುಂದಿದ್ದಾರೆ. ಅವರನ್ನು ವೆರಿ ಗುಡ್. ಭಾಷೆ ಇದಕ್ಕೆ ನೀವು ಆದಷ್ಟು ಉಪಯೋಗಿಸಬಹುದು. ತುಂಬಾ ವ್ಯಾಲಿಡ್ ರಿಸೋರ್ಸ್ ಅವರೆಲ್ಲ. ಆಮೇಲೆ ನಮ್ಮ ಮಂಡಕೆರೆ ಇಲ್ವಾ, ಎಲ್ಲಿದ್ದಾರೆ? ಇಲ್ಲ, ಬಾತ್ಲ ಅಂತ ವಿವೇಕಾನಂದ ಸರ್ ಅಂತ ಕನೆಕ್ಟ್ ಆಗ್ತದೆ. ಅವರು ನೋಡಿರ್ಬೋದು. ಇವರು ವಿವೇಕಾನಂದ ಮಂಡಕೆರೆ ನನ್ನ ಜೊತೆ ಜಾಸ್ತಿ ಆಗಿರ್ತಾರೆ ಅವರು. ಅವರೆಲ್ಲ ಎಫರ್ಟ್ ಇಂದ ಇದೆಲ್ಲ ನಡೀತಿರೋದು. ನಾನು ಜಸ್ಟ್ ಟೂಲ್ ಅಷ್ಟೇ, ಒಂದು ಆನ್ ಅಂಡ್ ಆಫ್ ಮಾಡ್ಲಿಕ್ಕೆ. ಎಲ್ಲ ಎರಡು ಕೈ ಸೇರಿದ್ರೆ ತಾನೇ ಅಲ್ಲ ಚಪ್ಪಾಳೆ ಆಗುದು. ಈಗ ಸತೀಶ್ ಅಣ್ಣ ಅರೆ ಭಾಷೆಯಲ್ಲಿ ಮಾತಾಡೋಕು. ಇನ್ನೊಂದು 1 ತಿಂಗಳು ಕೊಡಿ, ಮಾತಾಡೋಣ. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ನೀವು ಬಂದದ್ದು ತುಂಬಾ ಥ್ಯಾಂಕ್ಸ್ ಸರ್. ಓ, ವೆಲ್ಕಮ್. ಓಕೆ, ಆಲ್ ದಿ ಬೆಸ್ಟ್. ದೇವ್ರ ಒಳ್ಳೇದ್ ಮಾಡ್ಲಿ. ಇದು 1-1.5 ಗಂಟೆ ಇರುತ್ತೆ. ನೀವು ಇರ್ಬೋದು, ಅಥವಾ ಬಿಸಿ ಇದ್ರೆ ಸ್ವಲ್ಪ ಹೊತ್ತು ಇರ್ತೀನಿ, 8 ಗಂಟೆವರೆಗೂ. ಸರ್ ತಗೊಳ್ಳಿ ಡಾಕ್ಟ್ರೇ. ಸರಿ, ನಾನು ಇದು ಕೊಡ್ಬೇಕಲ್ವಾ ಶೇರ್. ಕಂಡದಲ್ಲ ಸ್ಕ್ರೀನ್? ಹಾ, ಕಾಣುತ್ತೆ. ಕೇಳ್ದೆ ಅಲ್ಲ? ಎಸ್ ಡನ್. ಎಲ್ಲಕ್ಕೂ ನಮಸ್ತೆ. ಬಹುಶಃ ಅರೆಭಾಷೆಲಿಗೆ ಕಲ್ತು ಇದೀಗ 9ನೇ ದಿನಕ್ಕೆ ಬಂದಳು. ಆದ್ರೆ ಒಂದು ಹೆಮ್ಮೆ ಅಂತ ಹೇಳಿದ್ರೆ, 9 ದಿನದಲ್ಲಿ 9 ಶಬ್ದ ಮಾತಾಡೋದಾದ್ರೆ ನಾವು 90 ಶಬ್ದ ಮಾತಾಡುವಲ್ಲಿಗೆ ಬಂದೆತ್ತೇಳು ಅರೆಭಾಷೆಲಿ. ಇದು ಹೇಳಿಕೆ ಖುಷಿ ಅದ. ನಾವೀಗ ಸಣ್ಣ ಮಕ್ಕ ಹುಟ್ಟಿ ನಡ್ಕೊಂಡು ಹೋಗಕಂದ್ರೆ ನಮ್ಮಲ್ಲಿ ಒಂದು ಮಾತು ಹೇಳುವೆ, 10 ತಿಂಗಳ ಕೂಸು 10 ಹೆಜ್ಜೆ ನಡೆಯೋ ಕೂತ. ಆ ಲೆಕ್ಕದಲ್ಲಿ ನಾವು 9 ದಿನದ ಕ್ಲಾಸಲ್ಲಿ 9 ಶಬ್ದಗಲ್ಲ 90 ಶಬ್ದಗಳ ಮಾತಾಡುವಷ್ಟಕ್ಕೆ ನಾವು ಬಂದೋಳೋ ಅಂತ ಹೇಳುವಂಥದ್ದು ನಂಗೊಂದು ಹೆಮ್ಮೆ ಅನ್ಸಿದೆ. ಏಕೆಂತೇಳಿದ್ರೆ ನಿಮ್ಮೆಲ್ಲರ ಈಗ ವಾಟ್ಸಪ್ಲಿ ಆಗುವಂತಹ ಒಂದೊಂದು ಏನಂತ ರಿಪೋರ್ಟ್ಸ್ ಆಗಿರ್ದು, ನೀವು ಬರೆದು ಕಳಿಸುವಂತಹ ಮೆಸೇಜಸ್ ಆಗಿರ್ದು, ಇದೆಲ್ಲ ನೋಡಿಕೆ ನಂಗೆ ತುಂಬಾ ಖುಷಿ ಇದೆ. ಯಾಕಂತೇಳಿ ಕೆಲವೊಂದ್ಸಲ ಯಾವುದೇ ಭಾಷೆಗಾದ್ರೂ ಕೂಡ ಇಷ್ಟು ಸರಳ ನಿರರ್ಗಳವಾಗಿ ತೇಳುವಂಗೆ ಕಲಿಯಕ್ಕೆ ಬಾರಿ ಕಷ್ಟ ಉಂಟು, ಅಷ್ಟು ಸುಲಭಲ್ಲಿ ಇಲ್ಲೇ. ಆದ್ರೆ ಇದು ಈಗ ನಾವ್ಗೆ ಪದ್ಮಣ್ಣ ಹೇಳ್ದಂಗೆ ನಾವ್ಗೆ SMS ಲ್ಯಾಂಗ್ವೇಜ್ ಅಂತೇಳಿ ನಾವು ಬೇಸಿಕ್ ಕಲಿಸಿಕೊಂಡದ್ದು ಕನ್ನಡನೇ ಆದ ಕಾರಣ ನಾವ್ಗಷ್ಟು ಕಷ್ಟ ಇಲ್ಲ. ಮೋಸ್ಟ್ಲಿ ತುಳು ಎಲ್ಲ ಆದ್ರೆ, ಯಾಕಂದ್ರೆ ತುಳು ಶಬ್ದಗಳು ಕೂಡ ಹೊಸತ್ತೇ ಆಗಿ ಬರುವ ಕಾರಣ ಸ್ವಲ್ಪ ಕಲಿಯಕ್ಕೆ ಕಷ್ಟ ಅಂತಷ್ಟೇ. ಬಟ್ ಎನಿಹೌ, ಆದ್ರೆ ಇಂದಿನ ಕ್ಲಾಸ್ ನಾವು ವಿಶೇಷವಾಗಿ ತಕೊಂಬೋದು ಅಂತ ಹೇಳಿದ್ರೆ ವಿಭಕ್ತಿ ಪ್ರತ್ಯಯ. ಇದು ಒಂದು ಭಾಗ ನಾವ್ಗೆ ಆಲ್ಮೋಸ್ಟ್ ಈ ಹಿಂದೆ ಬಿಟ್ಟು ಹೋಗಿತ್ತು. ಆದರೆ ಇದರ ಅವಶ್ಯಕತೆ ಬೇಕೇ ಬೇಕು ಅಂತೇಳಿ ನಾನು ಹೇಳುದ್ಲೇ ಇಲ್ಲಿ. ಏಕೆಂತ ಹೇಳಿದ್ರೆ ಇಲ್ಲಿ ನಾವ್ಗೆ ಮುಖ್ಯವಾಗಿ ಬೇಕಾದಂಥದ್ದು ಎಂತದ್ದು, ಪದಗಳ ಜೋಡಣೆ, ಮಾತಾಡ್ಕಾಕನ ಒಂದಕ್ಕೆ ಇನ್ನೊಂದು ಸೇರಿಸಿಕೊಂಡದ್ದು ವಾಕ್ಯ ಮಾಡಿಕೊಂಡು ಹೋದು, ಉತ್ತರಕ್ಕೆ ಉತ್ತರ ಕೊಡುವಂಥದ್ದು. ಏಕೆಂತ ಹೇಳಿದ್ರೆ ನಮ್ಮ ಅವ್ವ ಒಂದು ಗಾದೆ ಹೇಳ್ತಿದ್ದ, ಉತ್ತರಕ್ಕೆ ಉತ್ತರ ಕೊಟ್ಟರೆ ಮಾತ್ರ ಅದು ಎತ್ತರ ಅದು ಅಂತೇಳಿ, ಯಾರು ಒಬ್ಬೊಬ್ಬ ಜಗಳ ಹಾಕಕನ. ಹಂಗೆ ಇಲ್ಲಿ
ನಾವು ಕಲಿತಾ ಇರುವಂತದ್ದು ಎತ್ತರ ಹೋದಿಯಾಗ ಉತ್ತರಕ್ಕೆ ಉತ್ತರ ಕೊಡ್ಕಾಕನ. ಅದು ಪ್ರಶ್ನಾರ್ಥಕವಾಗಿ ಇನ್ನೊಂದು ಕ್ಲಾಸ್ ಬೇರೆ ಉಂಟು. ಆದ್ರೆ ನಮ್ಮ ಇಂದಿನ ಕ್ಲಾಸ್ನ ಮಾತ್ರ ಗಮನಿಸ್ಕೊಳ್ಳೋಣ. ಇಲ್ಲಿ ವಿಭಕ್ತಿ ಪ್ರತ್ಯಯ. ಈ ವಿಭಕ್ತಿ ಪ್ರತ್ಯಯಲ್ಲಿ 2 ಪದಗಳ ಸರಿ ಗಮನಿಸಿಕೊಳ್ಳಿ. ಒಂದು ವಿಭಕ್ತಿ, ಇನ್ನೊಂದು ಪ್ರತ್ಯಯ. ವಿಭಕ್ತಿ ಅಥವಾ ನಾವು ಅದಕ್ಕೆ ವಿಶೇಷವಾದ ಭಕ್ತಿಯೇ ವಿಭಕ್ತಿ ಅಂತ ಕರ್ತೇವೆ. ವಿಶೇಷವಾದಂತಹ ಭಕ್ತಿ. ಈಗ ಈ ವಿಶೇಷವಾದಂತಹ ಭಕ್ತಿ ಅಂತ ಹೇಳಿದ್ರೆ ಹೆಂಗೆ, ನಾವೀಗ ಹಳ್ಳಿಲಿ ಒಂದೊಂದು ಸಣ್ಣ ಮಾತಿದ್ದದೆ ಎಂತ ಹೇಳಿದ್ರೆ, ಉಳ್ದವರ ಕರ್ದವೆ ನಾವು ಅಣ್ಣ, ತಮ್ಮ, ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಪ್ಪ, ಚಿಕ್ಕವ, ಯಾವುದು ನಾವು ಸಂಬಂಧಗಳ ಹೊಂದಿಸಿ ಅಥವಾ ನಾಮಪದ ಮೂಲಕ ಬಳಸಿಕೊಂಡವೆ. ಇದು ಸರ್ವನಾಮನೂ ಅದು, ತೊಂದರೆ ಇಲ್ಲ. ಸರ್ವನಾಮನೂ ಅದು, ಸ್ತ್ರೀಲಿಂಗನೂ ಅದು, ಪುಲ್ಲಿಂಗನೂ ಅದು. ಯಾವುದೇ ಒಂದು ಶಬ್ದಗಳ ತಕಂಬಕನದಕ್ಕೆ ವಿಶೇಷವಾದಂತಹ ಭಕ್ತಿ ಕೊಟ್ಟವೆ, ಅದಕ್ಕೆ ವಿಭಕ್ತಿ. ಪ್ರತ್ಯಯ. ಪ್ರತ್ಯಯ ಅಂತ ಹೇಳಿದ್ರೆ ಪ್ರತ್ಯೇಕವಾಗಿ ಸೇರಿಕೊಂಬೋದು ಅಂತ ಅರ್ಥ. ಪ್ರತ್ಯೇಕವಾಗಿ ಸೇರಿಕೊಂಬೋದು ಅಂತ ಹೇಳಿದ್ರೆ ಅದು ಮುಂದುವರ್ಸುದು ಅಂತ ಹೇಳುವಂಗೆ. ಈಗ ಮುಂದುವರ್ಸುದು ಅಂತ ಹೇಳಿದ್ರೆ ಹಿಂಗೆ, ನಾವೊಂದು ಉದಾಹರಣೆಗೆ ಒಂದು ಕಾರು ತಕಣಿ. ಕಾರಿಗೆ 4 ಚಕ್ರ ಉಂಟು. ಚಕ್ರಗೆ ಇದ್ದರೆ ಸಾಲದು, ಚಕ್ರಲ್ಲಿ ಗಾಳಿ ಬೇಕು, ಗಾಡಿ ಮುಂದೆ ಹೋಗುತ್ತಿದ್ದಾರೆ ಅಂದರೆ ಮಾತ್ರ ಅದಕ್ಕೆ ಪ್ರತ್ಯಯ ಆದಾಗಿ ಸೇರಿಬಾರ್ದು ಅಲ್ಲ. ಹಂಗೆ ಅದರಲ್ಲಿ 4 ಚಕ್ರಲ್ಲಿರುವ ಗಾಳಿ ಸಹ ಒಂದೇ ಸಮನಿರೋಕು. ಒಂದರಲ್ಲಿ ಜಾಸ್ತಿ ಒಂದರಲ್ಲಿ ಕಮ್ಮಿ ಇದ್ದರೆ ಗಾಡಿ ಮುಂದುವರಿದ್ಲೆ. ಹಂಗೆ ಅದೇ ಪ್ರಕಾರ ಇಲ್ಲಿ ವಿಭಕ್ತಿ ಪ್ರತ್ಯಯಗ. ಇಲ್ಲಿ ಪ್ರತ್ಯಯಗಳ ಮಾತ್ರ ಗಮನಿಸಿಕೊಳ್ಳೋಣ. ಇಲ್ಲಿ ರಾಮ, ಇಲ್ಲಿ ರಾಮಂಗೆ ಒಂದು ವಿಶೇಷವಾದಂತಹ ಭಕ್ತಿ. ಈಗ ನಾವೆಲ್ಲವೂ ತುಂಬಾ ಸರಳವಾಗಿ ಒಂದು ಗಮನಿಸ್ಕೊಂಡವೆ ಎಂತ ಹೇಳಿದ್ರೆ, ಯಾವುದೇ ವ್ಯಾಕರಣಲ್ಲಿ ಅದು ಕನ್ನಡ ಆಗಿರ್ದು, ಹಿಂದಿ ಆಗಿರ್ದು, ಇಂಗ್ಲಿಷ್ ಆಗಿರ್ದು ಅಥವಾ ಸಂಸ್ಕೃತದ ಆಗಿರ್ದು, ಯಾವುದೇ ಭಾಷೆ ಆದ್ರೂ ನಾವು ಒಂದು ವಿಭಕ್ತಿ ರಾಮ ಅಲ್ಲ. ಈ ರಾಮನೇ ಏಕೆ ಬಾತ್, ರಾಮನನ್ನೇ ಯಾಕೆ ತೆಗೆದುಕೊಂಡವೆ, ಇಲ್ಲಿ ಒಂದಂತ ಇಂಥ ಒಂದು ಜಿಜ್ಞಾಸೆ ನಾವು ಸಂಸ್ಕೃತದಲ್ಲಿ ಸಹ ಬಂದಿತ್ತು. ಹಾಗೆ ಎಂತದ್ದು ಹೇಳಿದ್ರೆ, ರಾಮ ವಿಶೇಷ ಪುರುಷ. ರಾಮ ವಿಶೇಷ ಪುರುಷ, ಸರ್ವತ್ರ ಸುಲಭ ಸಾಧ್ಯ ಪುರುಷ. ಯಾರಿಗೆ ಬೇಕಾದರೂ ಹೇಳಿಕೆ ಸುಲಭ ಅದೇ. ಅದಕ್ಕೆ ಅದ ಹೇಳಿದ್ರು, ಆ ಮರ ಈ ಮರ ಎಂದು ಧ್ಯಾನಿಸುತ್ತೀರೆ ರಾಮ ರಾಮ ಎಂಬ ನಾಮವೆಂದೇಕಾಯ್ತು ಅಂತೇಳಿ. ನೀನ್ ಯಾಕೋ ನಿನ್ನ ಹಂಗೆ ಯಾಕೋ ಅಂತೇಳಿ ಹಂಗೆ. ಓಕೆ, ಹಂಗೆ ಇಲ್ಲಿ ನಾವು ಸರಳವಾಗಿ ಎಲ್ಲವಕ್ಕೆ ಹೇಳಿಕೆ ಸುಲಭ ಆಗುವಂತ ತಕಂಬಂತ ಶಬ್ದ ಇದು ರಾಮ. ಮೊದಲನೇದಾಗಿ ಪ್ರತ್ಯಯಗಳ ಗಮನಿಸಿಕೊಳ್ಳೋಣ. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿಗೆ, ಪಂಚಮಿ ದೆಸೆಯಿಂದ, ಷಷ್ಠಿ ಆ, ಸಪ್ತಮಿ ಅಲ್ಲಿ, ಅದೇ ಸಂಬೋಧನಾ ಎ. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿಗೆ ಅಥವಾ ನಿಗೆ ಅಥವಾ ಇಗೆ ಅಂತ ಕೂಡ ಬಳಸುವೆ, ಪಂಚಮಿ ದೆಸೆಯಿಂದ, ಷಷ್ಠಿ ಆ, ಸಪ್ತಮಿ ಅಲ್ಲಿ, ಸಂಬೋಧನಾ ಎ. ಇದು ಯಥಾರೂಪ ಕನ್ನಡಲೇ ಇರುವಂತಹ ವಿಭಕ್ತಿಗ. ಇದರ ನಾವು ಅರೆ ಭಾಷೆಗೆ ಬದಲಾವಣೆ ಮಾಡ್ಕಾಕನ ಗಮನಿಸ್ಕೊಳ್ಳಿ ಏನಾದೆ ಅಂತೇಳಿ. ಉ ಇಲ್ಲಿ ಅರೆ ಭಾಷೆಯಲ್ಲಿ ಊಗೆ ತತ್ಸಮಾನವಾದಂತಹ ಪ್ರತ್ಯಯ ಯಾವುದಿಲ್ಲ. ಗಮನಿಸಿ, ನಾವು ಹಿಂದಿನ ಕ್ಲಾಸ್ನ ಹೇಳೋ ಹಿಂಗೆ ಸ್ತ್ರೀಗೆ, ಸ್ತ್ರೀಲಿಂಗಕ್ಕೆ ಸ್ತ್ರೀವಾಚಕ ಇಲ್ಲ ಅಥವಾ ನೇರವಾಗಿ ನಪುಂಸಕ ಲಿಂಗನೇ ತಕೊಂಡವೆ ನಾವು. ಹಿಂಗೆ ಸ್ತ್ರೀ, ಈಗ ಹುಡುಗಿ ಅವಳು ಬಂದಳು ಅಂತ ಹೇಳುವಂತಹ ಪ್ರಶ್ನೆ ಇಲ್ಲ ನಮ್ಮಲ್ಲಿ. ನೇರವಾಗಿ ಏನಾದೆ ಅದು ಬಾತ್. ಅದೇ ತರ ಏಕೆಂತೇಳಿ ಅಲ್ಲಿ ಆ ವಾಚಕನೇ ಬಿಟ್ಟು ಹೋತು, ಸ್ತ್ರೀ ವಾಚಕ ಎನ್ನುವಂತಹ ಪದಗಳೇ ಬಿಟ್ಟು ಹೋತು. ಹಂಗೆ ಇಲ್ಲಿ ಅರೆಭಾಷೆಯಲ್ಲಿ ಬಾಕನ ಉ ಎನ್ನುವಂಥದ್ದಕ್ಕೆ ಸಮಾನವಾದಂತಹ ಯಾವುದೇ ಪದಗಳೇ ಇಲ್ಲ, ಕಂಪ್ಲೀಟ್ಲಿ ನಿಲ್ಲ. ದ್ವಿತೀಯ ಅನ್ನು ಎನ್ನುವಂಥದ್ದು ಆ ಅಥವಾ ನಾ ಆಗಿ ಬದಲಾವಣೆ ಅದೆ. ತೃತೀಯ ಇಂದ ಎನ್ನುವಂಥದ್ದು ಅದೇ ತರ ಅಂದ. ಅಲ್ಲಿ ಈ ಎನ್ನುವಂಥದ್ದು ಈ ಬಾದು ಆ ಬಾದು, ಒಟ್ಟಾರೆ ಒಂದು ಅನುಸ್ವಾರದ ಮುಂದೆ ಧಾ ಬರುವಂಥದ್ದಷ್ಟೇ.
ಇದು ಈನೇ ಹಾಕುತ್ತಿಲ್ಲ ಇಲ್ಲಿ ಬಾಕಕನ. ಆಕ್ಚುಲಿ ಕನ್ನಡದಲ್ಲಿ ಆದರೆ ಈ ಮಾತ್ರ ಉಳಿದದೆ. ರಾಮನಿಂದ, ಮಗನಿಂದ, ತಂದೆಯಿಂದ, ಆಗ ಯಾ ಈ ಬಾತು ನೋಡಿ ಅಲ್ಲಿ ಹಂಗೆ. ಆದರೆ ಅರೆ ಭಾಷೆಗೆ ಬಾಕಕನ ಈ ಆ ಈ ಕಾರಗೆಲ್ಲ ಹೋಗಿ ಕೇವಲ ದ ಅಷ್ಟೆ. ಹಂಗೆ ಚತುರ್ಥಿ ಅಲ್ಲಿ ಗೆ ನಿಗೆ ಅಲ್ಲಿ ಮತ್ತು ಗೆ ಮಾತ್ರ ಬಾತು. ನಿಗೆ ಎನ್ನುವಂಥದ್ದು ಕೂಡ ಹೋದೆ, ಕೇವಲ ಅನುಸ್ವಾರದ ಜೊತೆಗೆ ಒಂದು ಗೆ. ದೆಸೆಯಿಂದ, ದೆಸೆಯಿಂದ ಎನ್ನುವಂಥದ್ದು ದಾಗಿ ಎನ್ನುವಂಗೆ ಬದಲಾವಣೆ ಇದೆ. ಅದೇ ತರ ಷಷ್ಠಿ ಯಾವುದೇ ಬದಲಾವಣೆ ಇಲ್ಲ. ಸಪ್ತಮಿಯಲ್ಲಿ ಗಮನಿಸ್ಕಣಿ, ಅಲ್ಲಿ ಎನ್ನುವಂಥದ್ದು ಹಕ್ಕಲೆ. ಹಕ್ಕಲೆ ಅಥವಾ ಈ ಹಕ್ಕಲೆ ಎನ್ನುವಂತ ಅರ್ಥ ಹತ್ತಿರದಲ್ಲಿ. ಇಲ್ಲಿ ಹತ್ತಿರದಲ್ಲಿ ಎನ್ನುವಂಥದ್ದು ಯಾವುದೇ ಶಬ್ದ, ಯಾವುದೇ ಒಂದು ವಿಭಕ್ತಿಯಾದರೂ ಕೂಡ ಹತ್ತಿರ ಎನ್ನುವಂಥದ್ದೇ ಬಂದದೆ. ಹಿಂಗೆ ಪುನಃ ಉದಾಹರಣೆ ಬಾಕನ ಮುಂದೆ ಹೋನೆ. ಸಂಬೋಧನಾ ಇಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸಂಬೋಧನೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಈಗ ಪ್ರಯೋಗಗಳ ಗಮನಿಸಿಕೊಳ್ಳೋಣ. ರಾಮನು ಊಕಾರ ಇಲ್ಲಿ ಏನಾತ ಸಂಪೂರ್ಣವಾಗಿ ಕಾಣೆ, ಸಂಪೂರ್ಣವಾಗಿ ಕಾಣೆ. ರಾಮ ಬಾತ್. ಇದರನ್ನೇ ಬಹುವಚನಕ್ಕೆ ತಂದರೆ ರಾಮನು, ರಾಮನೌ, ರಾಮನೌ ಬಂದು. ಆದರೂ ಈ ಊಕಾರ ಎನ್ನುವಂಥದ್ದು ಅಲ್ಲಿ ಕಾಣೆನೆ ಆತ. ಏಕೆ ಅಲ್ಲಿ ನೌ ಬಾತ್, ಆ ಮತ್ತು ಉ. ರಾಮನೌ ಅಲ್ಲಿ ಬರೇ ಕೇವಲ ಉ ಎನ್ನುವಂಥ ಪದ ಅರೆ ಭಾಷೆಯಲ್ಲಿ ಇಲ್ಲ. ದ್ವಿತೀಯ ವಿಭಕ್ತಿಗೆ ಬನ್ನಿ. ರಾಮನನ್ನು ಹಿಡಿದರು, ಅನ್ನು. ಈ ಅನ್ನು ಎನ್ನುವಂಥದ್ದು ಆ ಅಥವಾ ನ. ರಾಮನ. ಅವನನ್ನು ಹಾಗೇನಾತ ಅವನ, ಅವನ. ಹಂಗೆ ಮಂಗನನ್ನು ಏನು ಮಾಡಲಿ, ಮಂಗನ, ಮಂಗನ ಹಿಡ್ದೋ. ಈ ತರ ಅನ್ನು ಎನ್ನುವಂಥದ್ದು ಆ ಅಥವಾ ನ, ಆ ಅಥವಾ ನ ಆಗಿ ಉಳ್ತು ಬದಲಾವಣೆ ಅದೇ. ಇಂದ ತೃತೀಯ ವಿಭಕ್ತಿ. ರಾಮನಿಂದ ಪಡೆದರು. ಈಗ ಇದು ಬಾಕನಿಲ್ಲಿ ಏನಾಯ್ತು ಅಂದ. ಈ ಅಂದ ಈ ಆ ಸ್ವರ ಪದ ಮಾ ಜೊತೆಗೆ ಸೇರಿ ಹೋದೆ, ಹಾಗಾಗಿ ರಾಮಂದ. ಇದು ರಾಮಂದ ತಕಂಡೋ. ಹಂಗೆ ಚತುರ್ಥಿ ಗೆ ನಿಗೆ ಕೆ ಇಕ್ಕೆ. ಕನ್ನಡಲ್ಲಿ ಇಕ್ಕೆ ಎನ್ನುವಂಥದ್ದು ಪದ ಬಂದದೆ, ಕೆ ಅಥವಾ ಇಕ್ಕೆ. ರಾಮನಿಗೆ ಕೊಟ್ಟರು. ಇಲ್ಲಿ ಬಾಕನೇನತ್ತ ರಾಮಂಗೆ ಕೊಟ್ಟರು. ಬಹುವಚನ ಆದರೆ, ಬಹುವಚನ ಆದರೆ ಏನದ ಇದರಲ್ಲಿ ಯಾರಿಗಾರು ಹೊಳ್ದದೆ? ರಾಮನೌಕೆ. ಹೌದು, ರಾಮನೌಕೆ. ಆಗ ಗೆ ನಿಗೆ ಇಕ್ಕೆ ಎನ್ನುವಂಥದ್ದು ಬಂದದೆ, ಆದರೆ ಗೆ ಎನ್ನುವಂಥ ಪದ ಅದೇ ಉಳ್ತು, ರಾಮನೌಕೆ. ಹಂಗೆ ಪಂಚಮಿ. ಪಂಚಮಿಗೆ ಬಾಕನ ದೆಸೆಯಿಂದ. ಇದು ಇಂದಾಗಿ, ಇಂದಾಗಿ. ಆದರೆ ಇದು ಈ ಇಲ್ಲೆಯಲ್ಲಿ ಅನುಸ್ವಾರ ಮಾತ್ರ. ಪಂಚಮಿ ದೆಸೆಯಿಂದ ಅಂದ್ರೆ ರಾಮನ ದೆಸೆಯಿಂದ. ರಾಮಂದಾಗಿ ಅಥವಾ ರಾಮನಿಂದಾಗಿ. ಕನ್ನಡದಲ್ಲಿ ನಾವು ನೇರ ಯಥಾ ಪ್ರಕಾರ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಏನಾಗ್ತದೆ, ರಾಮನಿಂದಾಗಿ. ಅದೇ ತರ ರಾಮನಿಗಾಗಿ. ಇದೆರಡು ಶಬ್ದಗಳ ಗಮನಿಸ್ಕೊಳ್ಳಿ. ಕನ್ನಡದಲ್ಲಿ ಬಾಕನ ರಾಮನಿಂದಾಗಿ ಅಥವಾ ರಾಮನಿಗಾಗಿ. ಇದೆರಡು ರಾಮಂದಾಗಿ, ರಾಮಂಗಾಗಿ. ರಾಮಂಗಾಗಿ ಒಂದು ಬಾಳೆಹಣ್ಣನ್ನು ತಂದರು. ರಾಮಂದಾಗಿ ಒಂದು ಬಾಳೆಹಣ್ಣು ಖಾಲಿ ಆತು ಅಲ್ಲ, ಈ ತರಕ್ಕೆ ರಾಮಂದಾಗಿ, ರಾಮಂಗಾಗಿ. ಹಿಂಗೆ ಷಷ್ಠಿ. ಷಷ್ಠಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆ ಎನ್ನುವಂಥದ್ದು ಆ. ರಾಮನ ತಮ್ಮ. ಇದು ಯಾರ ತಮ್ಮ? ರಾಮನ ತಮ್ಮ. ಇದರ ಸ್ತ್ರೀಲಿಂಗಕ್ಕೆ ತನ್ನಿ. ಸೀತೆಯ ತಮ್ಮ. ಏನತ್ತ? ಸೀತೆನ ತಮ್ಮ. ಅಲ್ಲಿ ನಾ ಎನ್ನುವಂಥದ್ದು ಹಂಗೆ ಉಳ್ತು.
ಹಂಗೆ ಸಪ್ತಮಿ. ಸಪ್ತಮಿಲಿ ಅಲ್ಲಿ ಎನ್ನುವಂಥದ್ದು ಹಕ್ಕಲೆ, ರಾಮನಲ್ಲಿದ್ದ ಬಿಲ್ಲು. ಇದೇನಾತ? ರಾಮನಕ್ಕಲೆ ಇದ್ದ ಬಿಲ್ಲು. ಇಲ್ಲಿ ಇದೊಂದು ವಿಶೇಷವಾದಂತಹ ಪದ ಸಪ್ತಮಿ ವಿಭಕ್ತಿ ನಮ್ಮ ಅರೆ ಭಾಷೆಯಲ್ಲಿ. ಏಕೆ? ಅಲ್ಲಿ. ಈಗ ಕನ್ನಡದಲ್ಲಿ ಅಂತ ಹೇಳುವೆ, ಅಲ್ಲಿ ಇದೆ, ರಾಮನಲ್ಲಿ ಇದೆ, ರಾಮನಲ್ಲಿ ಇದೆ, ಅಥವಾ ಬೇರೆ ಇದು ಶಬ್ದಗಳ ತಕೊಂಡ್ರು ಸಹ ಮನೆಯಲ್ಲಿ ಇದೆ, ಮನೆಯಲ್ಲಿ ಇದೆ. ಆದ್ರೆ ಇದು ನಪುಂಸಕ ಬಾಕನ ಮನೆಯಲ್ಲಿ ಇದ್ದದ್ದು ಮನೆ ಹಕ್ಕಲೆ ತಲೆ ಅನ್ಸುದ್ಲೆ, ಮನೇಲಿ, ಮನೇಲಿ. ಇದರ ಸ್ವಲ್ಪ ಪದ ಪ್ರಯೋಗಗಳು ಇನ್ನು ನಮಗೆ ಹೇಳಕ್ಕೆ ತೊಂದರೆ ಇಲ್ಲ. ಅದಕ್ಕೆ ತಲೆ ವಾಕ್ಯ ಮಾಡಿಕೊಂಡು ಹೋಗನ ಗೊತ್ತಾದೆ. ಈಗ ಇಲ್ಲಿ ನಾವು ಇದು ವ್ಯಕ್ತಿ ಪ್ರಧಾನವಾಗಿ ಮಾತಾಡ್ತಾಳ. ವಿಶೇಷವಾಗಿ ಇಲ್ಲಿ ವ್ಯಕ್ತಿ ಪ್ರಧಾನವಾಗಿ ಮಾಡ್ತಕ್ಕನ ಅಲ್ಲಿ ಎನ್ನುವಂಥದ್ದು ಹಕ್ಕಲೆ. ಇದೇ ಏಕೆ ಹೇಳಿದ್ರೆ, ಇದರ ವಿಶೇಷತೆಯಲ್ಲಿ ನಾವು ಯಾಕೆ ಕರೀದು ಹೇಳಿದ್ರೆ, ಈಗ ಕನ್ನಡಲ್ಲಿ ಆದ್ರೆ ನಾವು ಹೇಳಿ ಅಲ್ಲಿ, ಅವನಲ್ಲಿ, ಅವರಲ್ಲಿ, ಅಂಥವರಲ್ಲಿ, ಇಂಥವರಲ್ಲಿ. ಆದರೆ ಅರೆ ಭಾಷೆ ಬಾಕನ ಗಮನಿಸಿಕಣಿ, ಹಕ್ಕಲೆ ಅಂದ್ರೆ ಅವನ ಜೊತೆಗೇನೆ ಹುಟ್ಟುವುದು ಅರ್ಥ. ಇಲ್ಲಿ ಕನ್ಫ್ಯೂಷನ್ ಬಾದ್ಲಾಗ. ಕನ್ನಡಲ್ಲಿ ಆದರೆ ಅವನ ಹತ್ರ ಇರ್ದು, ಅವನ ಹತ್ರ ಇರಬಹುದು, ಅವನಲ್ಲಿ ಇರಬಹುದು. ಇಲ್ಲಿ ಅರೆ ಭಾಷೆ ಬಾಕನಲ್ಲಿ ಕನ್ಫರ್ಮ್ ಆಗಿ ಹೇಳುವೆ, ರಾಮನಕ್ಕಲೆ ಇದ್ದ ಬಿಲ್ಲ, ಅವನ ಹತ್ರವೇ ಇತ್ತು, ಅವನ ಜೊತೆಗೆಯೇ ಇತ್ತು ಅಂತೇಳಿ. ಅದೇ ಸಂಬೋಧನಾಕ್ಕೆ ಬಾಕನ ಈ ಎನ್ನುವಂಥದ್ದು ಯಾವುದೇ ಬದಲಾವಣೆ ಬಾದ್ಲೆ, ಹೇ ರಾಮ, ರಾಮನೇ ಕಾರಣ, ಅವನೇ ಕಾರಣ, ಅವನೇ ಇದಕ್ಕೆಲ್ಲ ಕಾರಣಕರ್ತ, ಹಿಂಗೆ ರಾಮನೇ ಎನ್ನುವಂಥದ್ದು ರಾಮನೇ ಆಗಿ ಉಳ್ದದೆ. ಇದಿಷ್ಟು ಒಂದು ಭಾಗದ ಸೆಂಟೆನ್ಸ್ಗಳು. ಇನ್ನೊಂದು ಬಾರಿ ಹೇಳನೆ, ರಾಮನು. ಇಲ್ಲಿ ಉ ಎನ್ನುವಂಥ ಪ್ರತ್ಯಯಕ್ಕೆ ಯಾವುದೇ ಅರೆ ಭಾಷೆಯಲ್ಲಿ ಇಲ್ಲ, ಹಾಗಾಗಿ ರಾಮ ಬಾತ್. ಸೀತೆಯು ಬಂದಳು ಎಂತ ಹಾಡುವೆ, ಸೀತೆ ಬಾತ್. ಅಲ್ಲಿನೂ ಯಾವುದೇ ಬದಲಾವಣೆ ಇಲ್ಲ. ಇದು ನಾವು ಬಹುಶಃ ನೀವು ಯಾವುದೇ ಭಾಷೆಯಲ್ಲಿ ಸಿಗದೇ ಇರುವಂತಹ ಈ ಒಂದು ಸುಲಭ ಸಾಧ್ಯತೆ ನೀವು ಇಲ್ಲಿ ಒಳದು. ಹಿಂಗೆ ಕನ್ನಡಲ್ಲಿ ಆದರೆ ನೋಡಿ, ರಾಮನು ಬಂದನು, ಸೀತೆಯು ಬಂದಳು. ಆದ್ರೆ ಇಲ್ಲಿ ನಾವ್ಗೆ ಅದು ಸೀತೆನೇ ಆಗಲಿ ಬೇರೆ ಯಾರೇ ಆಗಲಿ ಒಂದೇ ಅರ್ಥ, ರಾಮ ಬಾತ್, ಸೀತೆ ಬಾತ್. ಅದೇ ತರ ರಾಮನನ್ನು ಹಿಡಿದರು, ಸೀತೆಯನ್ನು ಹಿಡಿದರು, ಅದೇನಾದೆ ಸೀತೆನ ಹಿಡಿದು. ಸೊ ಅಲ್ಲಿ ಅದು ಯಾವುದೇ ಬದಲಾವಣೆಗಳಿಲ್ಲ, ಅದು ಯಥಾ ಪ್ರಕಾರ ಹಂಗೆ ಉಳಿದದೆ. ರಾಮನಿಂದ ಪಡೆದರು, ರಾಮಂದ ತಕೊಂಡು. ಇಲ್ಲಿ ಪಡೆದರು ಎನ್ನುವಂಥದ್ದಕ್ಕೆ ಕನ್ನಡದಲ್ಲಿ ಅರೆ ಭಾಷೆಯಲ್ಲಿ ಶಬ್ದ ಇಲ್ಲ, ಹಾಗಾಗಿ ತಕಂಡೋ ಎನ್ನುವಂಥದ್ದೇ ಬಂದದೆ. ಪಡೆ, ಇಲ್ಲಿ ಪಡೆ ಎನ್ನುವಂಥದ್ದಕ್ಕೆ ಬೇರೆ ಬೇರೆ ಪದ ಬಂದದೆ. ಪಡೆ ಅಂದ್ರೆ ಇದು ಆಕ್ಚುಲಿ ಕನ್ನಡಲ್ಲಿ ಒಂದು ಅರೆ ಭಾಷೆಯಲ್ಲಿ ಒಂದು ಪಡೆ ಎನ್ನುವಂತ ಒಂದು ಪದ ಉಂಟು. ಯಾರಿಗಾರ ಅರ್ಥ ಗೊತ್ತುಟ? ಒಂದು ಬೊಯ್ಗಳ್ಳಿ ಬಂದದೆ ಪಡೆ ಮತ್ತೆ ಅಲ್ಲ. ಇಲ್ಲಿ ಈ ಪಡೆ ಎನ್ನುವಂಥದ್ದು ಗಮನಿಸಿಕಣಿ, ಅರೆ ಭಾಷೆಲಿ ಬಾಕಕನ ಪಡೆ ಎನ್ನುವಂಥದ್ದು ಯಥಾರೂಪ ಹಳೆಗನ್ನಡದ ಪದ. ಹೆಂಗೆ ತೇಳನೆ, ಪಡೆ ತೇಳ್ರೆ ಸೈನ್ಯ ಅಂತ ಅರ್ಥ. ಎಲ್ಲರೂ ಗುಂಪುಗೂಡಿಕೊಂಡು ಬಾದುದಕ್ಕೆ ಪಡೆ ತೇಳ್ವೆ. ನೀವು ಕರ್ನಾಟಕ ಭಾರತ ಕಥಾಮಂಜರಿ ನಾಣಪ್ಪನ ಇದು ಹೇಳ್ರೆ ಅದರಲ್ಲಿ ನೋಡ್ರೆ ಪಡೆ ಎನ್ನುವಂತ ಪದನೇ ಅರ್ಥ ಉಂಟು. ಪಡೆ ತೇಳ್ರೆ ಎಲ್ಲ ಜನಾಗ ಸೇರಿಕೊಂಡು ಬಾದು ಅಂತೇಳಿ. ಕನ್ನಡಲ್ಲಿ ಆ ಪದ ಇಲ್ಲೇ, ಅದು ಮಾಯ ಆಗ್ಬಿಟ್ಟೀಗ. ಜನ ಸೇರ್ದೋ, ಜನರು ಗುಂಪುಗೂಡಿದರು ಅಂತ ಹೇಳಿದ್ರೆ ಎಲ್ಲವೂ ಸೇರಿಕೊಂಡು ಅಂತ. ಯೂಶಲಿ ಪಡೆ ಎನ್ನುವಂಥದಕ್ಕೆ ಮೂಲ ಅರ್ಥ ಅದು ಎಲ್ಲವೂ ಸೇರಿಕೊಂಡು, ಒಂದು ಸೈನ್ಯ ಎನ್ನುವಂತ ಹಾಗೆ. ಎಂತಂತೇಳಿ ರಾಜರ ಪಡೆ, ಸೈನ್ಯದ ಪಡೆ, ಈ ರೀತಿಯಾಗಿ. ಹಂಗೆ ಈ ಪಡೆ ಎನ್ನುವಂಥದ್ದರ ಯಥಾರೂಪ ಈಗಳು ಬಳಕೆಯಲ್ಲಿ ಒಳದು ಕನ್ನಡದಲ್ಲಿ ಅರೆ ಭಾಷೆಯಲ್ಲಿ ಮಾತ್ರ. ಹಂಗಾಗಿ ನಾ ಬೆಳಿಗ್ಗೆ ಒಂದು ಡಿಸ್ಕಷನ್ ಹೇಳಿದೆ, ಹೆಚ್ಚಾಗಿ ಅರೆ ಭಾಷೆ ಒಂದು 500 ವರ್ಷ ಹಳ್ತಾಗಿರು ಅಂತೇಳಿ. ಆದರೆ ಇಂಥ ಒಂದೊಂದು ಶಬ್ದಗಳ ಬಾಕಕನ ನಾವ್ಗೆ
ಇದು ಇನ್ನೂ ಹಳ್ತಿರ್ದು ತಿಳಿ ಅನ್ಸಿದೆ. ಗಮನಿಸಿ ಗಣಿ, ಇನ್ನೂ ಹಳ್ತಿರ್ದು ತಿಳಿ ಅನ್ಸಿದಷ್ಟೇ ಹೊರತು ಅದು ಕಡ್ಡಾಯತ ನಾ ಹೇಳುದಿಲ್ಲ. ಯಾಕಂತ ಹೇಳಿದ್ರೆ ಅಂದನ ಪದಗಳ ಇಂದು ಬಳಕೆಯಲ್ಲಿ ಒಳೋತ್ ಅಷ್ಟೇ ಹೊರತು ಅಂದೇ ಈ ಪದ ಹುಟ್ಟಿದ್ದು ತೇಳುವಂಥದ್ದಿಲ್ಲ. ಈಗ ಇಲ್ಲಿವರೆಗೆ ಅರೆ ಭಾಷೆ ಬಾಕಿ ಮೊದ್ಲು ಯಾವ ಭಾಷೆ ಇತ್ತು ಅಂತ ಪದಗಳ ನಾವು ಹೇಳಿಕೆ ಆದ್ಲೆ ಈಗ ಅಲ್ಲ. ಕನ್ನಡ ಬಂದದೆ, ಈಗ ಕನ್ನಡದ ಮೊದ್ಲು ಯಾವ ಭಾಷೆ ಇತ್ತು? ಈಗ ವಿಶ್ವದ ಹಳೇ ಭಾಷೆ ತಿಳಿ ಈಗ ನಮ್ಮ ತಮಿಳನ್ನ ಹೇಳುವೆ. ತಮಿಳ್ ಇಸ್ ದ ಓಲ್ಡೆಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಇಸ್ ದ ಸಂಸ್ಕೃತ ಅಂತ. ಆದ್ರೆ ಅದ್ರ ಮೊದ್ಲು ಯಾವ ಭಾಷೆ ಇತ್ತು? ಹಂಗೆ ಹೇಳಿಕೆ ಆಗ್ಲಿಲ್ಲ. ಸೊ ಅದು ಕಷ್ಟ. ಹಂಗಾಗಿ ಇಲ್ಲಿ ಈ ಪಡೆ ಎನ್ನುವಂತರ ಅರೆ ಭಾಷೆಯಲ್ಲಿ ವಿಶೇಷವಾದಂತಹ ಅರ್ಥ ಹುಟ್ಟಿದಕ್ಕೆ ನಾವು ಎಲ್ಲಿ ಕನ್ನಡದ ಅರ್ಥ ಹುಟ್ಟು ಅದನ್ನು ಅಲ್ಲೇ ತಕೊಂಡವೆ. ಉದಾಹರಣೆಗೆ ಮನೆಯಲ್ಲಿ ಹಳಬರೆಲ್ಲ ಬೈದವೆ ಯಾರಿಗೆ? ಕೋಳಿಗಳಿಗೆ. ವಿಶೇಷವಾಗಿ ಕೋಳಿಗ ತರಕಾರಿ ಮಾಡಿದಕ್ಕೆ ಕೋಳಿಗ ಬಂದು ಕೀರುದು ಅಥವಾ ಒಕ್ಕುವುದು ಅಂತ ಹಂಗೆಲ್ಲ ಬುಡ ಹಾಳು ಮಾಡಿಕೊಂಡು ಹೋದರೆ ಆಗೊಂದು ಸುರೂನ ಬೈಗಳ ಅಜ್ಜಿಗಳದ್ದು ಇದ್ದೇದ, ಓ ಈ ಕೋಳಿಗಳೊಂದು ಪಡೆ ಮುತ್ತಿಕೆ ಅಂತ. ಪಡೆ ಅಂದ್ರೆ ಅದು ಸೈನ್ಯ ಅಂತ. ಕೋಳಿ ಅಂದ್ರೆ ಒಂದೇ ಕೋಳಿ ಅಲ್ಲ, ಒಂದು 16-15 ಕೋಳಿಗಳೆಲ್ಲ ಒಟ್ಟಿಗೆ ಬರ್ತಾವಲ್ಲ, ಹಂಗೆ ಪಡೆ ಎನ್ನುವಂಥದ್ದು. ಹಂಗಾಗಿ ನಾವಿದ್ರೆ ಅರೆ ಭಾಷೆಯಲ್ಲಿ ನಾವು ವಿಶೇಷ ಗಮನ ಕೊಡ್ಬೇಕಂತಂದ್ರೆ ಹಳೆ ಭಾಷೆಗಳು ಇನ್ನೂ ಜೀವಂತವಳು, ಯಥಾರೂಪಲಿ ಜೀವಂತವಳು, ಅದು ವಿಶೇಷ. ಬರೀ ಜೀವಂತ ಇರೋದು ಮುಖ್ಯ ಅಲ್ಲ, ಯಥಾರೂಪಲಿ ಜೀವಂತವಳು, ಅದು ವಿಶೇಷತೆ ಅರೆ ಭಾಷೆಯಲ್ಲಿ. ಇನ್ನು ರಾಮನಿಗೆ ಕೊಟ್ಟರು, ರಾಮಂಗೆ ಕೊಟ್ಟೋ, ರಾಮನ ದೆಸೆಂದ, ರಾಮಂದಾಗಿ, ರಾಮಂಗಾಗಿ. ರಾಮನ ತಮ್ಮ, ಯಾವುದೇ ಬದಲಾವಣೆ ಇಲ್ಲ. ಸೀತೆಯ ತಮ್ಮ, ಅದನ್ನು ಯಥಾ ಬದಲಾವಣೆ ಇಲ್ಲ, ಹಂಗೆ ಉಳಿದದೆ. ರಾಮನಲ್ಲಿದ್ದ ಬಿಲ್ಲು, ಇದು ಮಾತ್ರ ಒಂದು ವಿಶೇಷ. ಇನ್ನೊಂದು ಪದ ನಾವಿಗೆ ಹಕ್ಕಲೆ ಎನ್ನುವಂಥದ್ದು. ಹಕ್ಕಲೆ ಅಂದ್ರೆ ಹತ್ತಿರ ಅಂತ ಅರ್ಥ. ಜೊತೆಗೆ, ಕನ್ನಡದಲ್ಲಿ ಹೇಳದಿದ್ದರೆ ಜೊತೆಗೆ. ರಾಮನಕ್ಕಲೆ. ಇದು ಸೀತೆಯಲ್ಲಿದ್ದ ಬಿಲ್ಲು ಅಂತ ಹೇಳಿದ್ರೆ ಸೀತೆನಕ್ಕಲಿದ್ದ ಬಿಲ್ಲು. ಸೊ ಅಲ್ಲಿ ಏನಾಯ್ತು? ಹಕ್ಕಲೆ ಎನ್ನುವಂಥದ್ದು ಅಲ್ಲೇ ಉಳಿತು. ಈಗೀಗ ಕೆಲವು ಜೊತೆ ಜೊತೆ ಅಂತೇಳಿ ಒಂದು ಪದ ಬಳಸುವೆ, ಆದ್ರೆ ಜೊತೆ ಅಲ್ಲ, ಮೂಲ ಅರ್ಥದಲ್ಲಿ ಹಕ್ಕಲೆ. ಹತ್ತಿರ ಎನ್ನುವಂಥದ್ದರ ಅರ್ಥನೇ ಹಕ್ಕಲೆ. ಎನ್ನುವಂಥದ್ದು ರಾಮನೇ, ಅದು ಹಂಗೆ ಮುಂದುವರ್ತ. ಈಗ ಇದರ ನಾವು ಒಂದೊಂದು, ಇದೆಲ್ಲವೂ ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿಲೆಲ್ಲ ಒಟ್ಟು ಒಬ್ಬೊಬ್ಬ ನೋಡ ಟ್ರಾನ್ಸ್ಲೇಟ್ ಮಾಡಿ ಹೇಳ್ರೆ. ಸಂದೀಪ ಶುರು ಮಾಡ್ರೆ. ಸುರುದು ಸುನಾಗ್ಬಿಟ್ಟು. ಸುರೇಶ್ ಉದ್ಯಾನವನಕ್ಕೆ ಹೋಗ್ತಾ ಉಂಟು. ಸುರೇಶ ಉದ್ಯಾನವನಕ್ಕೆ ಹೋಗ್ತುಟ್ಟು. ದಾರಿಲಿ ಅವಂಗೆ ಕಂಡದ್ದು. ಫಾಸ್ಟ್ ಟೆನ್ಸ್ ಹೋಗಿದ್ದನು, ಹೋಗುತ್ತಿದ್ದನು ಅಂತ ಇದಲ್ಲ. ಆನ್ ದ ವೇ. ಹೋಗ್ತಾ ಇರುವ. ಹೋಗುತ್ತಿದ್ದಾನೆ. ಹೋಗ್ತಾ ಉಟ್ಟು. ಹೋಗ್ತಾ ಉಟ್ಟು. ಫಾಸ್ಟ್ ಕಂಟಿನ್ಯೂಸ್. ಹೋಗಿತ್ತು. ಫಾಸ್ಟ್ ಕಂಟಿನ್ಯೂಸ್ ಸತೀಶ್ ಅಣ್ಣ. ಹಾಗಾಗಿ ಹೋಗ್ತಿರುವ. ಇಲ್ಲೇ ಹೋಗ್ತಿರುವಲ್ಲ, ಹೋಗ್ತುಟ್ಟು ಅಷ್ಟೇ. ಹೋಗುತ್ತಿದ್ದನು, ಹೋಗ್ತಿತ್ತು ಹೇಳಕ್. ಹೋಗುತ್ತಿತ್ತು, ಅದು ಕರೆಕ್ಟ್. ಹೋಗುತ್ತಿತ್ತು ಕರೆಕ್ಟ್, ಅದು ಕರೆಕ್ಟ್ ಬಂದದೆ. ಹೋಗುತ್ತಿತ್ತು ಸರಿ. ನಾ ಅದರ ಬಗ್ಗೆ ಗಮನ ಕೊಟ್ಟಲ್ಲಿ ವಿಭಕ್ತಿ ಮಾತ್ರ ಕೊಟ್ಟೆ, ಪರವಾಗಿಲ್ಲ. ಹೋಗುತ್ತಿದ್ದನು. ಸುರೇಶ ಉದ್ಯಾನವನಕ್ಕೆ ಹೋಗ್ತಿತ್ತು. ಎರಡನೇದು ನಾಗರಾಜ್ ಸರ್ ಹೇಳಕ್ಕ. ದಾರಿಲಿ ಅವ ರಮೇಶನ ಕಂಡತ್. ದಾರಿಲಿ ಅವ ರಮೇಶನ ಕಂಡತ್. ಸೂಪರ್. ದಾರಿಲಿ ಅವ ರಮೇಶನ ಕಂಡತ್. ಇಲ್ಲಿ ಅಲ್ಲಿ ಎನ್ನುವಂಥದ್ದು ವಿಭಕ್ತಿ ಯಾಕಂದ್ರೆ ಈ ಅಲ್ಲಿಗೆ ಬದಲಾವಣೆ ಆಗ್ತದೆ. ಈ ದಾರಿಲಿ ಅವನು ರಮೇಶನನ್ನು ಕಂಡನು. ದಾರಿಲಿ ಅವ ರಮೇಶನ ಕಂಡನು, ಕಂಡತ್. ಹಂಗಾಗಿ ಮೀನಕ್ಕ ಮೂರನೇ ಲೈನ್ ಏನಾರು ಮಾಡುವರಿಯಾ? ರಮೇಶ್ನಿಂದ
ಉದ್ಯಾನವನ ರಮೇಶ್ ಅಂದ ಉದ್ಯಾನವನಕ್ಕೆ ಉಚಿತ ಪ್ರವೇಶ ಪತ್ರನೂ ಸಿಕ್ಕಿತ್ತು. ಪತ್ರನೂ ಸಿಕ್ಕಿತು. ಪತ್ರನೂ ಸಿಕ್ಕಿತ್ತು. ಅಂದ ರಮೇಶ ಅಂದ, ರಮೇಶ ನಿಂದ ಏನಂತಲ್ಲಿ ಅಂದ, ರಮೇಶ್ ಅಂದ. ಓಕೆ, ಇಲ್ಲಿ ನೀ ಎನ್ನುವಂಥದ್ದು ಈಗ ರಮೇಶ ಪ್ಲಸ್ ಅಂದ, ಆದ್ರೆ ಅಂದ ಸ್ವರಪದ ಆಗ ಕಾರಣ ಅದು ಶಾದೊಟ್ಟಿಗೆ ಸೇರಿ ಹೋದೆ, ಹಂಗಾಗಿ ರಮೇಶ್ ಅಂದ. ಹಂಗಾಗಿ ರಮೇಶ್ ಅಂದ ಕಂಟಿನ್ಯೂ ಆಯ್ತು. ನೆಕ್ಸ್ಟ್ ಯಾರು ಹೇಳ್ರೆ? ರಿನಿ. ಕನೆಕ್ಟ್ ಆದೆ ರಿನಿ? ಓಕೆ, ಇಲ್ಲ ತೊಂದರೆ. ತೇಜಸ್. ಅದ್ನ ಸುರೇಶ ತಪಾಸಣೆ ಮಾಡಿ ಹೇಳ್ದೆ, ಕಂಟಿನ್ಯೂ ಮಾಡಿ, ತಪ್ಪಿರ ಮತ್ತೆ ಹೇಳನೆ. ಅದ್ನ ಸುರೇಶ ತಪಾಸಣೆ ಮಾಡಿ ಸತೀಶನಿಗೆ ತೋರಿಸಿ ಒಳಗೋದವು. ಒಳಗೋತು. ಒಳಗೆ ಹೋತ್, ಅಲ್ಲಿವರೆಗೆ ಸರಿ. ಒಳಗೆ ಹೋತ್. ಆದ್ರೆ ನೋಡಿ, ಅದನ್ನು ಅಂತ ಹೇಳುವ ಯಾರ ಭಾಷೆ ವಾಕನ? ಅದರ ಸುರೇಶ ತಪಾಸಣೆ ಮಾಡುವ ಸತೀಶನಿಗೆ. ಈ ಸತೀಶನಿಗೆ ಎನ್ನುವಂಥದ್ದು ಚತುರ್ಥಿ ವಿಭಕ್ತಿ ಇದೆ. ಈಗ ಇದರ ಹೆಂಗೆ ಪ್ಲಾನ್ ಮಾಡ್ರೆ? ಸೂಪರ್. ಸತೀಶಂಗೆ ತೋರಿಸಿನ ಸ್ವಲ್ಪ ನಾವು ಹ್ರಸ್ವ ಮಾಡುವೆ, ತೋರಿಸಿ ಅಷ್ಟೇ. ಇದು ತೋರಿಸಿ, ಇದು ಈ ಒಂದು ಸ್ವರ ಮಿಸ್ ಆದಲ್ಲಿಂದ ತೋರಿಸಿ ಒಳ ಹೋದನು. ಒಳಗೆ ಹೋತು. ಇನ್ನೊಮ್ಮೆ ಹೇಳ್ರೆ ಸೆಂಟೆನ್ಸ್ ಫುಲ್. ಅದರ ಸುರೇಶ ತಪಾಸಣೆ ಮಾಡುವ ಸತೀಶಂಗೆ ತೋರಿಸಿ ಒಳಗೆ ಹೋತು. ಈ ಮಾಡುವ ಎನ್ನುವಂಥದ್ದು ಇನ್ನು ಹ್ರಸ್ವ ಹಾಕೊಂಡು ಬಂದದೆ. ಹ್ರಸ್ವ ಅಂತ ಹೇಳಿದ್ರೆ ಸಣ್ಣದಾದು ಅಂತ ಅರ್ಥ. ಮಾಡುವ ಮ ಪ್ಲಸ್ ಡ ಪ್ಲಸ್ ವ. ಇದಾಗಲಿ ಈಗ ನೋಡಿ, ಮಾಡುವ, ತೋರಿಸಿ, ಇದೆಲ್ಲ ನಾವಾಗ ಹೇಳ್ದಂಗೆ SMS ವರ್ಡ್ಸ್ ಇರೋದಂಗೆ. ಮಾಡುವ ಸಿಂಪಲ್ ಆತ್, ಮಾಡುವ. ತೋರಿಸಿ, ಈಗ ನೀವು ಈಗ ಬ್ಯಾಂಗ್ಳೂರ್ಲೇ ಇದ್ದರೂ ಸಹ ಬೇರೆಯವ್ರೊಟ್ಟಿಗೆ ಮಾತಾಡಕಂದ್ರೆ ನೀನ್ ತೋರಿಸಿ ಅಂತ ಹೇಳಿದ್ಲೆ, ತೋರಿಸಿ ಹ್ರಸ್ವ ಮಾಡಿಕೊಂಡವೆಲ್ಲ. ಹಾಗೆ ಇಲ್ಲಿ ಕೂಡ ಯಥಾ ಪ್ರಕಾರ ಹ್ರಸ್ವನೆ, ಅದಲ್ಲಿಗೆ ಸಣ್ಣದಾಗಿ ಬದಲಾವಣೆ ಆಗ್ತದೆ. ಸೂಪರ್. ಚತುರ. ನೆಕ್ಸ್ಟ್ ಮಾಡ್ರೆ ಅಮ್ಮ. ಯಾವ್ದು ಮಾಡ್ಬೇಕು ಸರ್? ರಮೇಶನಿಂದಾಗಿ ಅಲ್ಲಿಗೆ ಹೋಗಲು ಉದ್ಯಾನವನಕ್ಕೆ. 5ನೇದು ಪಂಚಮಿ ವಿಭಕ್ತಿ. ರಮೇಶನಿಂದಾಗಿ ಅಲ್ಲಿಗೆ ಹೋಗಲು ಸುಲಭವಾಯಿತು. ಅದರ ಅರೆ ಭಾಷೆ ಕನ್ವರ್ಟ್ ಮಾಡಿ. ರಮೇಶನಿಂದಾಗಿ ಅಲ್ಲಿಗೆ ಓಕೆ ಸುಲಭ ಅಷ್ಟೇ. ಹೌದು. ರಮೇಶಂದಾಗಿ ಅಲ್ಲಿಗೆ ಹೋಕೆ ಸುಲಭ ಆತು. ರಮೇಶನಿಂದಾಗಿ, ಈ ನಿಂದಾಗಿ ಎನ್ನುವಂಥದ್ದು ಇಂದಾಗಿ ಹೊಳ್ತ, ಹಂಗಾಗಿ ಅಂದಾಗಿ ಅದೇ ರಮೇಶಂದಾಗಿ. ಅಲ್ಲಿಗೆ ಹೋಗಲು ಓಕೆ ಸುಲಭ ಆತು. ಹಾಗೆ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಯಾರು ಮಾಡ್ರೆ? ಸೌಮಿ. ಸರ್. ಪಂಚಮಿ. ರಮೇಶ ಸುರೇಶನ ಹಳೆಯ ಗೆಳೆಯ. ರಮೇಶ ಸುರೇಶನ ಹಳೆಯ. ಸುರೇಶನ ಅದಲ್ಲ, ನೆಕ್ಸ್ಟ್ ಮಾಡು. ಇದು ನಾ ಉಂಟಲ್ಲ, ಸುರೇಶ. ನಾದು ಆ ಇನ್ನುವಂತ ಅದೇ ಆಗಿ ಹೊಳ್ತು, ಯಾವುದೇ ಬದಲಾವಣೆ ಇಲ್ಲ ಇಲ್ಲಿ.
ಇಲ್ಲ, ರಮೇಶ ಸುರೇಶನ ಹಳೆಯ ಗೆಳೆಯ. ಗೆಳೆಯ. ಗೆಳೆಯ ಅಂತ ಹೇಳೋದಕ್ಕೆ ನಾವು ಯೂಶುವಲಿ ಅರೆ ಭಾಷೆ ದೋಸ್ತಿ ಅಂತ ಹೇಳುವೆ. ದೋಸ್ತಿ. ಹಾ, ಓಕೆ ಓಕೆ. ದೋಸ್ತಿ ಅನ್ನುವಂಥದ್ದು ಅದು ಅರೆ ಭಾಷೆ ಪದ ಏನಲ್ಲ. ಈಗ ನಾರ್ತ್ ಕರ್ನಾಟಕಕ್ಕೆ ಹೋದ್ರೆ ಲೇ ದೋಸ್ತರ ಅಂತ ಹೇಳುವೆ, ಅದು ಹಿಂದಿ ಪದ ದೋಸ್ತಿ. ಆದರೆ ಅದೀಗ ಅರೆ ಭಾಷೆ ಬೇಕಾದ್ರೆ ದೋಸ್ತಿಯಾಗಿ ಕನ್ನಡದಲ್ಲಿ ಸಹ ಅವ್ನು ನನ್ನ ಹಳೆ ದೋಸ್ತಿಲೆ ಅಂತ ಹೇಳ್ತಾನೆ. ನಾರ್ತ್ ಕರ್ನಾಟಕ ದೋಸ್ತರ ಅಂತ ಹೇಳುವೆ, ದೋಸ್ತರ. ನಾ ಎನ್ನುವಂಥದ್ದು ಅದೇ ರೀತಿಯಲ್ಲಿ ಉಳಿದದೆ, ಯಾವುದೇ ಬದಲಾವಣೆ ಆಗ್ತದೆ. ಸರ್ ಇದು ಹಳೆಯ ಅಂತಂದ್ರೆ ಕೆಲವು ಕಡೆ ಹಳತ್ ಅಂತ ಯೂಸ್ ಮಾಡ್ತಾರಲ್ಲ. ಹಳತ್ ಹೇಳ್ಬೋದಾ ಆತರ? ಓ ಎಸ್. ಆದ್ರೆ ಇಲ್ಲಿ ಬಾಕನ ಹಳತ್ ಗೆಳೆ ಅಂತ ಹೇಳಿ, ಈ ಹಳತ್ ಅಂತ ಎನ್ನುವಂಥದ್ದು ವಸ್ತುಗಳಿಗೆ ಮಾತ್ರ ಬಳಕೆ. ಅದು ವ್ಯಕ್ತಿಗೆ ಆದ್ಲೆ. ಸರಿ ಸರ್. ವ್ಯಕ್ತಿಗೆ ಆದ್ಲೆ ನಪುಂಸಕಲಿಂಗಗಳಿಗೆ ಮಾತ್ರ ಹಳತ್ ಅಂತ ಹೇಳುವೆ. ಪುಸ್ತಕ, ಹಳೆ ಪುಸ್ತಕ ಹಳತ್ ಪುಸ್ತಕ. ಆದರೆ ಇಲ್ಲಿ ಹಳೆಯ ಎನ್ನುವಂಥದ್ದಕ್ಕೆ ಯಾ ಹೋದೆ ಹಳೇ ಅಂತ ಹೇಳುವೆ, ಹಳೆಗೆಳೆಯ ಅಷ್ಟೇ. ರಮೇಶ ಸುರೇಶನ ಹಳೆಗೆಳೆಯ, ಹಳೆ ದೋಸ್ತಿ ಅಷ್ಟೇ. ನಳಿನಿ ಮೇಡಮ್, ಸಪ್ತಮಿಮಲ್ ಪೊಲಿಯ. ಸುರೇಶನ್ಗೆ ರಾಮನಲ್ಲಿದ್ದ ಕಲೆ. ಅಲ್ಲಿ 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 ಬಾತ ಅಲ್ಲಿ ಇರ್ಕಾಕನೆ ಅಂತ ಹೇಳಕೋ. ರಾಮನ ಕಲೆ. ಸೂಪರ್. ಗೆಳೆತನ ಇದ್ದ ಒಳ್ಳೆದಲ್ಲಿ ರಾಮನ ಕಲೆ ಇದ್ದ. ಗೆಳೆತನ ಇದು ಸಾಧ್ಯವಾತು. ಇದು ಸಾಧ್ಯ ಆತು. ಸುರೇಶಂಗೆ ರಮೇಶನಕ್ಕಲಿದ್ದ ಗೆಳೆತನಂದ ಇದು ಸಾಧ್ಯ ಆತು. ಅಷ್ಟೇ, ಸುಲಭ ಅಲ್ಲ? ಸುರೇಶಂಗೆ ರಮೇಶನಕ್ಕಲಿದ್ದ ಗೆಳೆತನ ಆಗಲಿ, ಅದು ಹಳೆ ಗೆಳೆತನ ಆಗಲಿ ಹೊಸ ಗೆಳೆತನ ಆಗಲಿ ತೊಂದರೆ ಇಲ್ಲ. ಗೆಳೆತನಂದ, ಗೆಳೆತನ ಇಂದ, ಇಂದ ಇರುವಂತದ್ದು ಹೋಗ್ತದೆ ಅಂದವಾತ. ಇದು ಯಾವ ವಿಭಕ್ತಿ? ತೃತೀಯಲ್ಲಿ ನೋಡಿ, ತೃತೀಯ ಅಂದ ಅಲ್ಲ. ಗೆಳೆತನದಿಂದ ಇಂದ ಎನ್ನುವಂಥದ್ದು ಪುನಃ ಅಂದಾತ, ಅಂದ್ರೆ ಗೆಳೆತನಂದ ಇದು ಸಾಧ್ಯ ಆತ. ಇನ್ನೊಂದು ಉಳ್ದುಟ್ಟು ಯಾರು ಹೇಳರಿ ಲಾಸ್ಟ್? ಪಳ್ಳೆ ಸುರೇಶನ, ಇದು ಸತೀಶನ ಪಳ್ಳೆ. ಸುರೇಶಂಗೆ ಉಚಿತ ಪ್ರವೇಶ ಸಿಗಲು ರಮೇಶನ್ನೇ ಕಾರಣ. ಸಿಗಲು ಒಂದು ಚೂರು ಬರಲ್ಲ, ಸಿಕ್ಕಿಕೆ. ಸಿಕ್ಕಕ್ಕೆನಾ? ಸಿಕ್ಕಿಕೆ ರಮೇಶನೇ ಕಾರಣ. ಸುರೇಶಂಗೆ ಉಚಿತ ಪ್ರವೇಶ ಸಿಕ್ಕಿಕೆ ರಮೇಶನೇ ಕಾರಣ. ಹಂಗಾಗಿ ಇದು ಮೋಸ್ಟ್ಲಿ ಸಿಗಲು ಇದೆಲ್ಲ ಹಿಂದೆ ನಾವು ಕ್ರಿಯಾಪದಗಳಲ್ಲಿ ಬಳಸ್ಯೋಳು ಅಲ್ಲ, ಅದು ಬಳಸಿ 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 ಅಂದ್ರೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿನೇ ಅಭ್ಯಾಸ ಅದು. ಹಂಗಾಗಿ ಸೊ ಇದರಲ್ಲಿ ಯಾವ್ದಾದ್ರು ಪ್ರಶ್ನೆಗಳನ್ನ ಈಗ ವಿಭಕ್ತಿ ಪ್ರತಿಯಲ್ಲಿ? ಈಗ ಇಲ್ಲಿ ಬೇಕಾದ ನೀವ್ಗೆ ಇದು ಯಾವ ವಿಭಕ್ತಿ ಅಂತ ಹೇಳುವಂತದ್ದು ಮುಖ್ಯ ಇಲ್ಲ. ಇದೊಂದು ಜಾಸ್ತಿ ಒಂದು 4-5 ವರ್ಡ್ ಕೊಡಿ. ರಮೇಶನಕ್ಕಲೆದ್ದ ಆತರ ಒಂದು 5-6 ಬಾಯಲ್ಲಿ ಹೇಳಿದ್ರೆ. ರಮೇಶನಲ್ಲಿದ್ದ ಅಲ್ಲ, ಭೀಮನಲ್ಲಿದ್ದ ಗದೆ. ರೈತನ ಹತ್ತಿರ ಇದ್ದ ಕತ್ತಿ. ಹೌದು. ಅಪ್ಪನ ಹತ್ತಿರ ಇದ್ದ ಬೆತ್ತ. ಅಪ್ಪನ ಕಲಿದ್ದ ಬೆತ್ತ. ಹೌದು, ಈ ತರ. ಅಲ್ಲಿ ಅಕ್ಕಳೆ ಇದ್ದ ಅಂತಾನೆ ಆಡ್ ಆಗುತ್ತಾ ಲಾಸ್ಟ್? ಹೌದು ಹೌದು. ಅದು ಬಿಟ್ಟು ಬೇರೆ ಯಾವ್ದು ಫಾರ್ಮ್ ಇಲ್ಲ. ಅಂದ್ರೆ ಇದು ಹೇಗೆ ಅಂತ ಹೇಳಿದ್ರೆ, ಇದ್ದ ಯಾರಲ್ಲಿ ಇದೆ ಅವನ ಹತ್ರ ಇದೆ ಅಂತ ಹೇಳ ನೋಡಿ. ಹಂಗೆ ಹಕ್ಕಲೆ. ಸೊ ಇದು ಥಿಂಗ್ಸ್ ಕೂಡ ಹೇಳಕ, ಗೋಡೆ ನಕ್ಕಲೆ ಎಲ್ಲ ಗೋಡೆಗಳಲ್ಲಿ. ಈಗ ನೋಡಿ, ಗೋಡೆ ಎಲ್ಲಿ ಗೋಡೆಲಿ ಅದೇ ಅದು.
ಗೋಡೆಗಳಲ್ಲಿ ಗೋಡೆಯಲ್ಲಿ ಕ್ಯಾಲೆಂಡರ್ ತೂಗ್ತಾ ಇದೆ. ಹಾಗೆ ಅಂತ ಹೇಳುವೆ, ಗೋಡೆಲಿ ಕ್ಯಾಲೆಂಡರ್ ತೂಗಿದೆ. ಆದ್ರೆ ಗೋಡೆಗಳಲ್ಲಿ ಬಂದರೆ ಗೋಡೆಗಳಲ್ಲಿ ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಬೀಳುತ್ತದೆ? ಗೋಡೆಯಲ್ಲಿ ಗೋಡೆಗಳಲ್ಲಿ ಅಂತೇಳಿ ಹೋದೆ ಅದು. ಗೋಡೆಗಳಲ್ಲಿ ಕ್ಯಾಲೆಂಡರ್ ಗಳಲ್ಲಿ ಅದು ಸೇಮ್ ಅದೇ ತರನೇ ಉಳಿತದೆ, ಅಲ್ಲಿ ಯಾವುದೇ ಬದಲಾವಣೆ ಬಾದ್ಲೆ. ತಿಂಗ್ಸಿಗೆ ನಕ್ಕಲೆ ಬಾದುಲಲ್ಲ. ಈ ಮುಖ್ಯವಾಗಿ ಇಲ್ಲಿ ಅಲ್ಲಿ ಅಂತ ಹೇಳುವಂಥದ್ದು ಬಾದಿಯಾಗ ಹತ್ತಿರ ಇರ್ಕಾಕನ ಮಾತ್ರ, ಅವನ ಜೊತೆಗೆ ಇರ್ಕಾಕನ. ಈ ಹಕಲೆ ಎನ್ನುವಂಥದ್ದು ವಿಶೇಷವಾಗಿ ಹತ್ತಿರ 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 ಅಥವಾ ಜೊತೆಗೆ, ಈ ಜೊತೆಗೆ ಎನ್ನುವಂತ ಪದ ಇಲ್ಲ. ನಾವೇನು ಕನ್ನಡಲ್ಲಿ ಇದು ಒಟ್ಟಿ, ಈಗ ಜೊತೆಗೆ ಎನ್ನುವಂತ ಪದ ಇಲ್ಲ, ಆದರೆ ಎಂತ ಮಾಡುತ್ತೇಳೆ, ಜೊತೆಗೆ ಎನ್ನುವಂಥದ್ದಕ್ಕೆ ಒಟ್ಟಿಗೆ ಹೋದನು ಅಂತ ಹೇಳುವೆ. ಜೊತೆಗೆ ಹೋದನು. ಈಗ ರಮೇಶ ಸುರೇಶ ಇಬ್ಬರು ಕೂಡಿ ಹೋದರು ಅಂದ್ರೆ ಏನ್ ಮಾಡ್ತೇವೆ, ಇಬ್ಬರು ಕೂಡಿ ಜೊತೆಗೆ ಹೋದೋ, ಇಬ್ಬರು ಕೂಡಿದ ಜೊತೆಗೆ ಹೋದೋ. ಹಂಗೆ. ಈಗ ಬೇರೆ ಉದಾಹರಣೆಗೆ, ಆ ಕೋಣೆಯಲ್ಲಿ ಹಣ್ಣಿದೆ. ಆ ಕೋಣೆಯಲ್ಲಿ ಹಣ್ಣಿದೆ. ಆದರೆ ಇಲ್ಲಿ ಆ ಕೋಣೆ ಎನ್ನುವಂಥದ್ದು ಎಂತಾತ್, ವಸ್ತು ಆತ್, ಆಬ್ಜೆಕ್ಟ್, ಅದು ಸಬ್ಜೆಕ್ಟ್ ಆತ್ಲೆ ಅಲ್ಲ. ಹಾಗೆ ಅಂತ ಹೇಳುವೆ, ಆ ಕೋಣೆಲಿ ಹಣ್ಣುಂಟು, ಕೋಣೆಲಿ ಹಣ್ಣುಂಟು. ಅದೆಲ್ಲಿ ಒಳಗಿರ್ಕಾಕನ. ಇಲ್ಲಿ ಹಕ್ಕಲೆ ಎನ್ನುವಂಥದ್ದು ವಿಶೇಷವಾಗಿ ಬರುವಂಥದ್ದು ವ್ಯಕ್ತಿಗತವಾಗಿ ಮಾಡ್ಕನ ಮಾತ್ರ, ವ್ಯಕ್ತಿಗತವಾಗಿ ಮಾಡ್ಕನ ಮಾತ್ರ. ಅಲ್ಲಿ ಎನ್ನುವಂಥದ್ದು ಹಕ್ಕಲೆಯಾಗಿ ಬದಲಾವಣೆ ಅದೇ. ಆದರೆ ವಸ್ತುಗತವಾಗಿ ಬಾಕಕನ ಬರೀ ಲೀ ಆಗಿಯೇ ಉಳಿದದೆ. ಆ ಕೋಣೆಯಲ್ಲಿ ಮಂಚ ಇದೆ. ಬೆಂಗಳೂರಲ್ಲಿ ಅಲ್ಲಿ, ಬೆಂಗಳೂರಲ್ಲಿ ವಿಧಾನಸೌಧ ಇದೆ, ಅದಂತ ಬೆಂಗಳೂರಲ್ಲಿ ವಿಧಾನಸೌಧ ಉಂಟು. ಅದೇನಾತೀಗ ಈ ಬೆಂಗಳೂರು ವಸ್ತು ಅಂದ್ರೆ ಅದು ವ್ಯಕ್ತಿಗತ ಅಲ್ಲ, ಕೋಣೆ ವ್ಯಕ್ತಿಗತ ಅಲ್ಲ. ಮನೆಯಲ್ಲಿ ಮೊಬೈಲ್ ಇದೆ, ಅದಂತ ಹೇಳುವೆ ಮನೆ ಎನ್ನುವಂಥದ್ದು ವ್ಯಕ್ತಿಗಲ್ಲ. ಅದೇನಾಯ್ತು, ಮನೆಯಲ್ಲಿ ಸರ್ ಇದೇ ಹೇಳಕ್ಕ ಹಸುವಿನ ಕಲೆ ಕರೆಯಿತ್ತು ಉಟ್ಟು, ಧಾರಾಳ ಹಸುವಿನ ಕಲೆ ಕರೆ ಉಟ್ಟು. ಆದ್ರೆ ಅದರ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕ್ಕೆ ಹಾಕಿಲ್ಲ ನೀವು. ಹಸುವಿನಲ್ಲಿ ಕರು ಇದೆ ತಿಳ್ಕಾದ್ಲೆ, ಹಸುವಿನ ಹತ್ರ ಅಂತೇಳಿ ಬರುತ್ತೆ. ಹೌದು, ಆ ತರಕ್ಕೆ ತಗೊಳುತ್ತೆ. ಹಂಗಾಗಿ ಆಗ ಇಲ್ಲಿ ಒಂದು ವಿಶೇಷತೆ ಹೆಂಗೆ ಹೇಳ್ರಿ, ಈಗ ಹತ್ರ ಅಂತ ಹೇಳುವಂಥದ್ದು ಇಲ್ಲದಿದ್ದರೆ ಜೊತೆಗೆ ತಿಳ್ಕನ ಒಟ್ಟಿಗೆ ಅಂತ ಹೇಳುವಂತ ಒಂದು ಪದ ಬಂದದೆ. ಹಸುವಿನೊಟ್ಟಿಗೆ ಕರೆಯಿತ್ತು. ಒಟ್ಟಿಗೆ ಅಂತಂದ್ರೆ ಹಕ್ಕಲೆ ಯೂಸ್ ಆಗತ್ತಲ್ಲ ಸರ್? ಎಸ್, ಧಾರಾಳವಾಗಿ ಬಳಸಿಕಣಕ್ಕದರ. ಹಸುವಿನ ಹಕ್ಕಲೆ ಕರು ಹುಟ್ಟು. ಹೌದು. ಈಗ ನಾ ಮೊದ್ಲೇ ಹೇಳ ನೋಡಿ, ಅಪ್ಪನ ಹತ್ತಿರ ಬೆತ್ತ ಇತ್ತು. ಹಾಗಾದ್ರೆ ನಾವು ಹೇಗೆ ಹೇಳುವೆ, ಅಪ್ಪನ ಹಕ್ಕಲೆ ಅಥವಾ ಅಪ್ಪನ ಬೆತ್ತ ಇತ್ತಾದರೂ ಸರಿಯೇ. ಅಪ್ಪನೊಟ್ಟಿಗೆ ಬೆತ್ತ ಇತ್ತು, ಅಪ್ಪನ ಹಕ್ಕಲೆ ಬೆತ್ತ ಇತ್ತು, ಇದೆರಡು ಸರಿಯೇ. ಅಲ್ಲಿ ವ್ಯತ್ಯಾಸ ಆತ್ಲೆ. ಈ ಕೆಲವೊಂದು ಸಣ್ಣ ಸಣ್ಣ ಶಬ್ದಗಳು ಆ ತರ ಆಗಿ ಬದಲಾವಣೆ ಆದೆ ಅದು. ಹೌದು ಹೌದು. ರಮೇಶನಿಂದ ಉದ್ಯಾನವನಕ್ಕೆ ಉಚಿತ ಪ್ರವೇಶ ಪತ್ರವು ಸಿಕ್ಕಿತು. ಇದು ಸ್ವಲ್ಪ ಹೇಳಿ ಸರ್. ರಮೇಶನಿಂದ ಅಂದ್ರೆ ಮೂರನೇ ವಾಕ್ಯ. ಹೌದು, ರಮೇಶಂದ ಉದ್ಯಾನವನಕ್ಕೆ, ಅದರ ಉದ್ಯಾನವನಕ್ಕೆ ಮಾಡುದ್ಲ. ಯಾಕೆಂತಂದ್ರೆ ಅಲ್ಲಿ ಇದು ಮಹಾಪ್ರಾಣ ಇದ್ದದ್ದು ಅಲ್ಪ ಪ್ರಾಣ ಅದೇ, ಅಂದ್ರೆ ಒತ್ತು ಜಾಸ್ತಿ ಕೊಡುದಿಲ್ಲ ಅರೆ ಭಾಷೆಲಿ. ಹಂಗಾಗಿ ಉದ್ಯಾನವನಕ್ಕೆ ಉಚಿತ ಪ್ರವೇಶ ಪತ್ರನೂ ಅಥವಾ ಪತ್ರವೂ, ಅಲ್ಲಿ ನೂ ಈಗ ಹೂ ಇದ್ದದ್ದು ನೂ ಅದೇ, ವಿಶೇಷ ಪತ್ರನೂ
ಸಿಕ್ಕಿತು. ಸಿಕ್ಕಿತು ಇಲ್ಲಿ ಸಿಕ್ಕಿ ಯಥಾ ಪ್ರಕಾರ ಹೊರತು ತೂ ಎನ್ನುವಂಥದ್ದು ಆಗಿ ಬದಲಾವಣೆ ಸಿಕ್ಕಿತು. ರಮೇಶನಿಂದ ಈ ಇಂದ ಎನ್ನುವಂಥದ್ದು ಅಂದ ಆಗಿ ಬದಲಾವಣೆ. ರಮೇಶ್ ಅಂದ ಉದ್ಯಾನವನಕ್ಕೆ ಉಚಿತ ಪತ್ರನು ಸಿಕ್ಕಿತ್ತು. ಅಷ್ಟೇ, ಉಚಿತ ಪತ್ರನು ಸಿಕ್ಕಿತು. ಪತ್ರವೂ ಸಿಕ್ಕಿತು ತಿಳಿದು ಹೇಳುವೆ. ಅಂದ್ರೆ ಇಂಥ ಈ ಶಬ್ದಗಳ ನಾವು ಕೇಳೋಕೋದಿದ್ದಾರೆ ಅಂತ ಮಾಡೋಕೋತುಟ ಹೇಳಿದೆ. ನಮ್ಮ ಯಾರೇ ಭಾಷೆಯಲ್ಲಿ ಸಮಸ್ಯೆಗಳು ಎಂತ ಹೇಳಿದೆ. ನಾವು ಶಾಲೆಗೆ ಹೋಗದವರೊಟ್ಟಿಗೆ ಕುತ್ಕೊಂಡು ಮಾತಾಡೋದು. ಇವಾಗ ಶಾಲೆಗೆ ಹೋದವರೊಟ್ಟಿಗೆ ನಾವು ಮಾಡ್ರೆ ಎಂತ ಮಾಡುತ್ತೆ ಅಂದ್ರೆ ಅಲ್ಲಿ ಕನ್ನಡ ಅರೆ ಭಾಷೆ ಎರಡು ಮಿಕ್ಸ್ ಆಗಿ ಒಂದು ಹೊಸ ಭಾಷೆ ಉದ್ಭವ ಆಗಿದ್ದದೆ. ಕೆಲವೊಂದು ಪದಗ ಒಂದು 80 ವರ್ಷ ದಾಟಿದವು ಶಾಲೆಗೆ ಹೋಗದೇ ಇದ್ದವರೊಟ್ಟಿಗೆ ಮಾತಾಡ್ರೆ ಯಾಕಂದ್ರೆ ಅವ್ರಿಗೆ ಕನ್ನಡ ಗೊತ್ತೇ ಇದೆ. ಅಂತವರೊಟ್ಟಿಗೆ ಕುದುರೆ ಹಾಕೋಣ ಈ ಎಲ್ಲ ರೀತಿಯಾದಂತಹ ಶಬ್ದಗಳ ಯಥಾರೂಪಗ ನಾವಿಗೆ ಸಿಕ್ಕಿದೆ. ಹಂಗೆ ಈ ಪಡೆ ಎನ್ನುವಂತ ಪದ ಯಥಾರೂಪ ಸಿಕ್ಕಿದೆ ಅಲ್ಲಿ ನನಗೆ. ಕಲಿತವ್ರು ಹಾಳು ಮಾಡೋದು ಜಾಸ್ತಿ ಅಂತ. ಹೌದು, ಎಜುಕೇಶನ್ ಮೇಡ್ ಮೀ ಫೂಲ್ ಅಂತ ಹೇಳ್ದಂಗೆ. ಈಗ ನೋಡಿ ಈ ಪಡೆ ಎನ್ನುವಂತ ಪದ ನಾವೆಲ್ಲ ಯಾಗ ಪಡೆ ಅಂತ ಹೇಳಿ ಕಲ್ತದ್ದು ಹೈಸ್ಕೂಲ್ ಇವಾಗಕನ ಅಲ್ಲಿ ಕನ್ನಡ ಪಾಠ ಮಾಡುವಾಗ ಟೀಚರ್ ಇದು ಕೌರವರ ಪಡೆ ಅಂತೇಳಿ ಹೇಳುವೆ ನೋಡಿ. ಈಗ ಇದು ನಮ್ಮ ಕರ್ನಾಟಕ ಭಾರತ ಕಥಾ ಮಂಜರಿ ತೆಗ್ದಾರೆ ಹಂಗೆ ಸಿಕ್ಕಿದೆ ಕೌರವನ ಪಡೆ ಅಂತ ಹಂಗೆ. ಆದ್ರೆ ಹಳ್ಳಿ ಪಡೆ ಅಂತ ಹೇಳಿದ್ರೆ ಅದೇ ಅರ್ಥ. ಆಗ ಅವಕ್ಕೆ ಹೆಂಗೆ ಗೊತ್ತಾಯ್ತು ಆತರ. ಸೊ ಹಂಗಾಗಿ ಕುದ್ಕೊಂಡು ಹೇಳಿಕೊಂಡು ಮಾತಾಡಿಕೊಂಡು ಹೋಗೋ ಗೊತ್ತಾಗುದು. ಆದ್ರೆ ಅದು ಈಗಿನ ಕಾಲದಲ್ಲಿ ಅದು ಕೂಡ ಬದಲಾವಣೆ ಆಗುತ್ತೆ. ಯಾಕಂತಂದ್ರೆ ಅವನು ಎಲ್ಲ ಮೊಬೈಲ್, ಸ್ಕೂಲ್, ಶಾಲೆ ಅಂತೆಲ್ಲ ಹೇಳಲಿಕ್ಕೆ ಶುರು ಮಾಡ್ಯಾಳ. ಹಂಗಾಗಿ ಸಂಪೂರ್ಣವಾಗಿ ಬದಲಾವಣೆ ಆಗುತ್ತೆ. ಸೊ ಇದಿಲ್ಲಿಗೆ ವಿಭಕ್ತಿಗ. ಹಂಗಿದ್ರೊಟ್ಟಿಗೆ ಒಂದು ಸಣ್ಣದಾಗಿ ನಾ ಹೇಳ್ದೆ, ನಾವು ಮೊನ್ನೆ ಕೆಲವೊಂದು ಸ್ವಲ್ಪ ಡೌಟ್ ಇತ್ತು ಕೆಲವಕ್ಕೆ ಈ ಹೊತ್ತುಗಳು ಹಿಂಗೆ ಹೇಳ್ದು ಅಂತ. ಸಿಂಪಲ್ ಆಗಿದೆ. ಮುಂಜಾನೆ ಒಂದ್ ಡೌಟ್ ಉಂಟು ಇಲ್ಲಿ, ಹೇಳಿ. ಹಿಂದೆ ಒಂದ್ ಡೌಟ್ ಸರ್. ಇದು ರಾಮನೊಟ್ಟಿಗೆ ಲಕ್ಷ್ಮಣ ಹುಟ್ಟು ಅದು ಹೇಳಕ್ಕ? ಸೇಮ್ ನೀವು ಹೇಳ್ದೆ ಸರಿ. ಇಟ್ಟು ರಾಮನೊಟ್ಟಿಗೆ ಲಕ್ಷ್ಮಣ ಹುಟ್ಟು ಅಂದ್ರೆ ಹತ್ತಿರಕ್ಕೆ ರಾಮನ ಹಕ್ಕಲೆ ಒಟ್ಟಿಗೆ ಕೂಡ ಹೇಳಕ್ಕ? ರಾಮನ ಹಕ್ಕಲೆ ಲಕ್ಷ್ಮಣ ಹುಟ್ಟು. ಇದು ನೀವು ಹೆಂಗೆ ಹೇಳ್ರೆ ಗೊತ್ತಾ, ರಾಮನ ಜೊತೆಗೆ ಲಕ್ಷ್ಮಣ ಇದ್ದಾನೆ, ರಾಮನ ಹತ್ತಿರ ಲಕ್ಷ್ಮಣ ಇದ್ದಾನೆ. ಈಗ ರಾಮನ ಜೊತೆಗೆ ತಿಳ್ಕೊಂಡೆ ಅಂತ ಹೇಳ್ರೆ ನೀವು ರಾಮನೊಟ್ಟಿಗೆ, ರಾಮನ ಹತ್ತಿರ ಲಕ್ಷ್ಮಣ ತಿಳ್ಕೊಂಡೆ ಅಂತ ಮಾಡ್ರೆ ರಾಮನ ಹಕ್ಕಲೆ ಲಕ್ಷ್ಮಣ ಅಂತ. ಅದ್ ನೀವು ಹಿಂಗೆ ಬಳಸಿಕೊಂಡ್ರೆ ಆ ತರಕ್ಕೆ. ಅದ್ರಲ್ಲಿ ಅರ್ಥ ಬದಲಾವಣೆ ಆದ್ಲೆ, ಅರ್ಥ ಎರಡು ಸೇಮ್, ಅರ್ಥದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆದ್ಲೆ. ಈಗ ಹೊತ್ತುಗ ಇದು ತುಂಬಾ ಸಿಂಪಲ್, ತುಂಬಾ ಸರಳವಾಗಿ ಮುಗಿಸುವಂತೇಳಿ ಟಾಪಿಕ್ ಅಂತ ಕಂಡಿಂದ. ಮುಂಜಾನೆ, ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ, ನಡುರಾತ್ರಿ. ಇದು ಬಿಟ್ಟು ಇನ್ನು ಯಾವ್ದಾರು ಉಂಟ ಕನ್ನಡಲ್ಲಿ? ಇಲ್ಲ. ಸರಿ, ಕಂಟಿನ್ಯೂ ಮಾಡೋಣ. ಮುಂಜಾನೆ, ಮುಸ್ಸಂಜೆ ಅಂತ ಇದೆಯಾ? ಮುಸ್ಸಂಜೆಗೆ ಹಿಂಬತ್ತೆ ಸರ್. ಸಂಜೆ ಗೊತ್ತಾಯ್ತು. ಸಂಜೆ ಮುಸ್ಸಂಜೆ ಕನ್ನಡದಲ್ಲಿ ಮುಸ್ಸಂಜೆ ಬಳಸುವೆ. ಮುಸ್ಸಂಜೆಗೆ ಮನು ಊಟ, ಗೋಧೂಳಿ, ಮುಸ್ಸಂಜೆಗೆ ಮುಸ್ಸಂಜೆಗೆ ಹಿಂಬೋತು, ಇಳಿ ಹಿಂಬೋತು, ಇಳ್ಕಂಡ್ ಬಾ ಹೊತ್ತಲ್ಲ. ಹಿಂಬತ್ತು ಬಾನ್ ಕೆಂಪಾದ ನೋಡು, ಅದಕ್ಕೆ ಮುಸ್ಸಂಜೆ ಅಂತ ಹೇಳುದು. ಮುಸ್ಸಂಜೆ ಹಿಂಬತ್ತಲ್ಲ, ಕೆಂಪು ಬಾಣ ಹಿಂಬತ್ತು. ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಸಿಕ್ಕಿದ್ರೆ ಹೇಳಮ್ಮ. ಹೌದು. ಹಂಗಾಗಿ ಈಗ ಮುಂಜಾನೆ ಬೆಳ್ಜಾರು, ಇದು ಸೂರ್ಯೋದಯಕ್ಕಿಂತ ಮೊದ್ಲು. ತುಳಿದು ಹೇಳ್ದಿದ್ರೆ ಪುಲ್ಯಕಾಂಡೆ ಅಂತ. ಇದು ಬೆಳ್ಜಾರು, ಬೆಳಕು ಹರಿಯುವ ಹೊತ್ತು, ಸೂರ್ಯ ಬಂದಿರದ ಹೊತ್ತು. ಆಲ್ರೆಡಿ ಬೆಳಕಿರ್ತದೆ ಬಟ್ ಸೂರ್ಯ ಬಂದಿರುದಿಲ್ಲ ಅಷ್ಟೇ. ಬೆಳಿಗ್ಗೆನೊಂದು ಸೂರ್ಯೋದಯಕ್ಕಿಂತ ಮೊದಲು, ಅಂದ್ರೆ ಸೂರ್ಯೋದಯ ಆಗಿರೋದಿಲ್ಲ, ಬೆಳಕು ಬಂದಿರ್ತದೆ ಮುಂಜಾನೆ. ಬೆಳಗ್ಗೆ ಬೊಳ್ಪು, ಮಧ್ಯಾಹ್ನ ಕನ್ನಡ ಅರೆ ಭಾಷೆ ಮಧ್ಯಾಹ್ನ. ಸಂಜೆ ಹಿಂಬತ್ತು ಅಥವಾ ಹಿಂಬೊತ್ತು ತ ಬಳಸುವೆ, ಇನ್ನು ಕೆಲವು ಹಿಂಬೊತ್ತು ತನು ಬಳಸುವೆ, ಅಲ್ಲಿ ಯಾವುದೇ ಬದಲಾವಣೆ ಇಲ್ಲ. ರಾತ್ರಿ ಎನ್ನುವಂತ ಪದ ಇಲ್ಲ ಅರೆ ಭಾಷೆಯಲ್ಲಿ, ಅದು ಕತ್ತಲೆ. ರಾತ್ರಿ ಎನ್ನುವಂತ ಪದನೇ ಇಲ್ಲ, ಅದು ಕತ್ತಲೆ.
ನಡುರಾತ್ರಿ, ನಾವು ಕನ್ನಡದಲ್ಲಿ ಹೇಳಿದ್ರೆ ಮಧ್ಯರಾತ್ರಿ. ಇಲ್ಲಿ ಪುನಃ ಈ ಶಬ್ದಕ್ಕೆ ಬಾಕನ್ನು ಬಂದು ನೋಡಿ, ನೆಡು ಇರ್ಲು ಅಂತ ಹೇಳುವೆ. ನೆಡು ಇರ್ಲು. ಈ ಇರ್ಲು ಇರುಳು. ಈ ಇರುಳು ಪದಗಳ ಮೂಲ ಹುಡುಕಿರಿ. ಇದು ನಾವು ಕೂಡ 1200-300ರ ಶತಮಾನದಲ್ಲಿ ಬರೆದಂತಹ ಕರ್ನಾಟಕ ಭಾರತ ಕಥಾಮಂಜಲ್ಲಿ ಕೂಡ ಇರುಳು ಎನ್ನುವಂತ ಪದನೇ ಬಳಸುವೆ. ಕನ್ನಡದಲ್ಲಿ ಯಾರು ಬಳಸುವನ ಇರುಳು? ಇಲ್ಲ. ಕಾವ್ಯ ಪ್ರಯೋಗದಲ್ಲಿ ಮಾತ್ರ ಇರುಳು ಅಂತೇಳಿ ಪದ ಸ್ವಲ್ಪ ಕಾವ್ಯ ವಾಚನಲ್ಲೆಲ್ಲ ಲಾಯ್ಕಲಿ ಬರೆಯೋಕು ಅಂತ ಹೇಳಿಕೊಂಡು ಇರುಳು ಅಂತೇಳಿ ಅಷ್ಟೇ ಬರ್ತೇವೆ ಹೊರತು ಸಾಮಾನ್ಯವಾಗಿ ಮಾತಾಡಕಾಕಂದ್ರೆ ಇರುಳು ತೇಳುವಂತ ಪದಗಳ ಬಳಕೆನೇ ಇಲ್ಲ. ಆದರೆ ಅದು ಅರೆಭಾಷೆಯಲ್ಲಿ ಇನ್ನೂ ಜೀವಂತ ಒಟ್ಟು ಈ ಇರುಳು ಅಂತ ಹೇಳುವಂಥದ್ದು ಸಣ್ಣದಾಗಿ ಇರುಳು. ಹಗಲು 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 ಇರುಳು ಬರೋದಿಲ್ಲ ಸರ್. ಹಗಲು 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 ಇರುಳು opposite words. ಹೌದು. ಆದ್ರೆ ಇರುಳು ಕನ್ನಡದಲ್ಲಿ ಎಷ್ಟು ಜನ ಮಾತಾಡುವಾಗ ಬಳಸ್ತಾರೆ? ಇಲ್ಲ ಅಲ್ಲ? ಇಲ್ಲ. ಹಾ, ಅದೇ. ಸೊ ಇಲ್ಲಿ ಮಾತಾಡುವಾಗಲೇ ಬಳಕೆ ಇರುಳು ಇರುಳು. ಈಗ ನಾವು ಹೇಗೆ ಹಿಂದೆ ಒಂದು ಪಡೆ ಎನ್ನುವಂತಹ ಪದ ಬಳಸಿದೆ ಅಲ್ಲ, ಅದೇ ತರ ಇಲ್ಲಿ ಕೂಡ ಆ ಇರ್ಲು ಎನ್ನುವಂತಹ ಶಬ್ದ ಇರುಳು ಎನ್ನುವಂಥದ್ದು ಇರ್ಲು. ಯಾಕಂತೇಳಿ ಅದು ದೀರ್ಘ ಇದ್ದದ್ದು ಹಿಸ್ವಾತ್, ಅದು ಯಥಾ ಪ್ರಕಾರ ಬಳಕೆಯಲ್ಲಿ ಹುಟ್ಟು. ಇಲ್ಲಿ ನಡು ಇರುಳು. ನಡು ಇರುಳು ಅಂತ ಹೇಳುವಂಥದ್ದು ಕನ್ನಡದಲ್ಲಿ ಸೊಟ್ಟು, ಆದರೆ ಅದನ್ನೇ ನೆಡು ಇರ್ಲು. ನೆಡು ಇರ್ಲು ಅಂದ್ರೆ ಮಧ್ಯರಾತ್ರಿ, ಸುಮಾರು 12 ಗಂಟೆ ಹೊತ್ತಿಗೆ. ಇದು ಒತ್ತುಗ. ಇದನ್ನ ಬಳಸಿ ಒಂದು ಸಣ್ಣ ಒಂದೊಂದು ವಾಕ್ಯಗ ಮಾಡಿಕೊಳ್ಳೋಣ. ನಾ ಇಲ್ಲಿ ಗಮನಿಸಿ ಉದ್ದದ ಲೈನ್ ಮಾಡೇಳೆ. ಏಕೆಂತೇಳಿ ನಾವು ಇದರೆಲ್ಲ ಈ ಹಿಂದೆ ಸುಮಾರಾಗಿ ಕಲ್ತ್ಕೊಂಡೋಳು, ಹಂಗೆ ಆದ ಕಾರಣ. ಮಾಡ್ರೆ 1 by 1 ಯಾರ? ಬೊಳ್ಚಾನೆ ಬೇಗನೆ ಬೊಳ್ಚಾನೆ ಎದ್ದು ನಾನು ಒಳ್ಪುಗೆ, ಬೆಳ್ಜಾರಿಗೆ, ಬೆಳ್ಜಾರಿಗೆ. ಬೇಗನೆ ಬೇಕಾಗಿಲ್ಲಲ್ಲ, ಬೇಗನೆ ಬೇಗನೆ ಎದ್ದು ಎದ್ದು ನಾನು ದೇವಸ್ಥಾನಕ್ಕೆ ಹೋಗು ಹೋಕು ಟೆನ್ಸಿಗೆ ಅದು. ಬೆಳ್ಜಾರಿಗೆ ಬೇಗನೆ ಎದ್ದು. ಇಲ್ಲಿ ಬೆಳ್ಜಾರ್ ಅಂತ ಬೆಳಿಗ್ಗೆ ಅಂದ್ರೆ ಸರಿ, ಅದು ಬೊಳ್ಪಿಗೆ ಹೋದೆ, ತೊಂದರೆ ಇಲ್ಲ ಬಿಡಿ. ಬೆಳ್ಜಾರಿಗೆ ಈಗ ನೋಡಿ, ದೇವಸ್ಥಾನಕ್ಕೆ ಹೋದ್ರೆ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮೊದಲು ಎದ್ದಾವೆಲ್ಲ ನಾವು, ಅದಕ್ಕೆ ಬೆಳ್ಜಾರು ಬೇಗನೆ ಎದ್ದು ನಾ ದೇವಸ್ಥಾನಕ್ಕೆ ಹೋಗು. ಅಲ್ಲಿಂದ ಬಂದೆ ಅಂತ ಮಾಡೋಕು ಸಂದೀಪ್ರೆ? ನೆಕ್ಸ್ಟ್ ಲೈನ್ಗೆ ಅದ ಬೊಳಪಿನ ತಿಂಡಿಯ ಹೊತ್ತಿಗೆ ಬೊಳಪಿನ ತಿಂಡಿನ ಹೊತ್ತಿಗೆ ಸರಿಯಾಗಿ ಮನೆ ತಲುಪೋಕು. ಎಕ್ಸಲೆಂಟ್. ಈಗ ಬೊಳ್ಪುನ ತಿಂಡಿನ ಹೊತ್ತಿಗೆ, ಈಗ ಅದೆಲ್ಲ ಅರ್ಕ ಸಣ್ಣದ ಹಾಕೊಂಡು ಬಂದೆ. ಹೊತ್ತಿಗೆ ಸರಿಯಾಗಿ, ಈ ಸರಿಯಾಗಿ ಇನ್ನೂ ಹ್ರಸ್ವಾದೆ ಸಣ್ಣದಾದೆ ಸರಿಯಾಗಿ, ಸರಿಯಾಗಿ ಬದಲದು ಸರಿಯಾಗಿ ಮನೆ ತಲುಪೋಕು. ಬೊಳ್ಪುನ ತಿಂಡಿನ ಹೊತ್ತಿಗೆ ಸರಿಯಾಗಿ ಮನೆ ತಲುಪೋಕು. ಎಲ್ಲಿಂದ? ದೇವಸ್ಥಾನ ಬಂದ ಮೇಲೆ. ಮತ್ತೆ ಮಧ್ಯಾಹ್ನ ಯಾರು ಮಾಡ್ರೆ? ಮಧ್ಯಾಹ್ನದ ಊಟ ಮನೆಯಲ್ಲೇ ಮಾಡೋಕು. ಮನೇಲೆ. ಇಲ್ಲಿ ಮಧ್ಯಾಹ್ನ ಎನ್ನುವಂಥದ್ದಕ್ಕೆ ತತ್ಸಮಾನ ಪದ ಇನ್ನೊಂದು ಹಗಲು ಅಂತೇಳಿ ಬಳಸುವೆ. ಹಗಲು. ನಾ ಅದಕ್ಕೋಸ್ಕರ ಇಲ್ಲಿ ಹಗಲನ್ನು ಬೇರೆ ಸಪರೇಟ್ ಆಗಿ ಕೊಟ್ಟತ್ಲೆ. ಏಕೆ ಹೇಳ್ರೆ, ನಮ್ಮಲ್ಲಿ ಹೇಳುದು ಹೇಗೆ ಹೇಳ್ರೆ, ಬೆಳಿಗ್ಗೆ ಮನೇಲಿ ಬೊಳ್ಪಿಗೆ ಮನೇಲೇ ಉಂಡೆ, ಕತ್ತಲೆಗೆ ಮನೇಲೇ ಉಂಡೆ, ಹಗಲಿಗೆ ಮಾತ್ರ ನಾ ಹೊರಗೆ ಊಟ ಮಾಡ್ಲಿ. ಈ ಮಧ್ಯಾಹ್ನ ಎನ್ನುವಂಥದ್ದು ಹಗಲಿಗೆ ಸಮಾನಾಗಿ ಬಳಸಿಕೊಂಡವೆ. ಅಲ್ಲಿ ಯಾವುದೇ ಕನ್ಫ್ಯೂಷನ್ ಬೇಕು ಅಂತಿಲ್ಲ. ಅವ ಹಗಲು ಅಂತ ಹೇಳಿರೋದು ಮಧ್ಯಾಹ್ನ ಅಂತ ಹೇಳಿದ್ರೆ ಅರ್ಥ. ಬೆಳಕಿರುವ ಹೊತ್ತೇ ಮಧ್ಯಾಹ್ನ, ಅದೇ ಹಗಲು. ನಮ್ಮಲ್ಲಿ ಹೇಳ್ದ. ಈಗ ಕನ್ನಡದಲ್ಲಿ ಆದರೂ ಹಾಗೆ ಹೇಳುವೆ, ನಾನು
ಬೆಳಿಗ್ಗೆ ಮನೇಲಿ ತಿಂತೇನೆ, ರಾತ್ರಿ ಮನೇಲಿ ತಿಂತೇನೆ, ಹಗಲಿಗೆ ಮಾತ್ರ ಹೊರಗೆ ಹೋಟ್ಲಿಗೆ ಹೋಗ್ತೇನೆ ಎನ್ನುವಾಗೆ. ಹಾಗಾಗಿ ನೆಕ್ಸ್ಟ್, ಸಂಜೆ ಮನೆಗೆ ನೆಂಟರು ಬರುವರು. ಒಂಬತ್ತು ಮನೆಗೆ ನೆಂಟ್ರಗ ಬಾವು ನೆಂಟ್ರು ಬಂದವು ಬಂದವೆ ಬಾವು ಬಂದವೆ. ಹಾ, ಬಾವು Correct. ಬಂದವೆ, ಬಂದವೆನು ಸರಿ. ಬಾವೋ ಬರುವೋ ಬಂದವೆ. ಆದರೆ ಹಿಂಬತ್ತಲ್ಲ ಸರ್, ಹಿಂಬತ್ತಿಗೆ ಮನೆಗೆ ನೆಂಟ್ರಗ ಬರುವ ಬಂದವೆ, ಬಂದವೆ ಅಥವಾ ಬಾವೋ. ಇಲ್ಲಿ ಇನ್ನೆರಡು ಸಮಸ್ಯೆ, ಇನ್ನೆರಡು ವ್ಯಾಕರಣಬದ್ಧಾಗಿ ಹೇಳ್ಕಂದ್ರೆ ಹಿಂಗೆ ಅದೇ ಅಂತ ಹೇಳಿದೆ ನೋಡಿ. ಬಂದವೆ ಅಂತ ಹೇಳಿದ್ರೆ ಕನ್ಫರ್ಮ್, ಕನ್ಫರ್ಮ್ ಆಗಿ ಗ್ಯಾರಂಟಿ. ಏಕೆ ಕನ್ಫರ್ಮ್ ಈಗ ಹಿಂಬತ್ತು ನೆಂಟರಿಗೆ ಬಂದವೆ ಅಂತ ಹೇಳಳು ಅಂತ. ಬಾವೋ ಅಥವಾ ಬರುವೋ, ಬರುವೋ ಇದೆರಡಲ್ಲಿ ಸಾಧ್ಯತೆ. ಏಕೆಂತೇಳಿ ಈಗ ನೆಂಟ್ರಿಗ ಬನ್ನೆ ಅಂತ ಹೇಳೋ, ಅವು ಹಿಂಬತ್ತಿಗೆ ಬಂದ ಅಂದ್ರೆ ಕತ್ತಲೆ ಬಂದ ಅಂತ ಹೇಳಿ ಗೊತ್ತಲೆ. ಆಗ ನಾವೆಂತ ಹೇಳುವೆ, ಹಿಂಬತ್ತಿಗೆ ಮನೆಗೆ ನೆಂಟ್ರಿಗ ಬಾವೋ. ಅದು ಡೌಟಲ್ಲಿ ಇದ್ದದ್ದು. ಆದ್ರೆ ಕನ್ಫರ್ಮ್ ಆಗಿ ಬಂದ ನಾವಂತ ಹೇಳುವೆ ನೆಂಟ್ರಿಗ ಬಂದವೆ, ಬಂದವೆ. ಕನ್ನಡ ನಾವು ಹೇಳ್ಕನ ಬರಬಹುದು ಅಂತ ಹೇಳುವೆ ನೋಡಿ. ಬರಬಹುದು ಅಂತ ಹೇಳ್ಕನ್ನೋದು ಬಾವೋ. ಹಾಗಾದ್ರೆ ಯಾಕಂದ್ರೆ ನಾವು ಕನ್ಫರ್ಮ್ ಇಲ್ಲ, ನೆಂಟರಿಗೆ ಹಿಂಬತ್ತಿಗೆ ಬಂದವನ 5 ಗಂಟೆ ಬರೋ ಅಂತ ಹೇಳುವಂತ ಕನ್ಫರ್ಮ್ ಇಲ್ಲ. ಬರಬಹುದು, ಬರಬಹುದು ತಿಳ್ಕೊಂಡ ಬಾವೋ. ಬರುವರು ಹೇಳಿದ್ರೆ ಬಂದವೆ, ಕನ್ಫರ್ಮ್ಡ್. ಅದು ಹಿಂಬತ್ತಿಗೆ ಬಂದವೆ. ಆದ್ರೆ ಅವು ರಾತ್ರಿನ ಊಟಕ್ಕೆ ಇರ್ದುಲೆ. ಅದ್ರ ಹಿಂಗೆ ಹೇಳಕ್ ಮೀನಕ್ಕ? ಕತ್ತಲೆನ ಊಟಕ್ಕೆ ನೆಂಟ್ರು ಇರ್ದುಲೆ. ನೆಂಟ್ರಿಗ, 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 ನೆಂಟ್ರುಗಳು ಅಂದ್ರೆ ನೆಂಟ್ರಿಗ ಅಲ್ಲ, ನೆಂಟ್ರು ತಿಳ್ಕಾರ. ಈಗ ಈಗ ನೋಡಿ, ನೆಂಟ್ರು ಒಬ್ಬಂಗೆ ಬಹುವಚನ. ಈಗ ನೋಡಿ, 4 ಜನ ಬಂದು ಅಂತ ಹೇಳಿದ್ರೆ ನೆಂಟ್ರಿಗ. ಸರಿ. ಒಬ್ಬನೇ ಬಾತು ತುಂಬಾ ದೊಡ್ಡವ ಅಂದ್ರೆ ನಿಮ್ಮಂದು ದೊಡ್ಡವ. ನೀವ್ ಅದ್ರ ಅವು ಅಂದ್ರೆ ನೀವು ಬಹುವಚನ ಕರ್ದ ಅಂದ್ರೆ ಸೀನಿಯಾರಿಟಿ ಅವು. ಅದಕ್ಕೆ ಹಾಗಂತ ಹೇಳ್ರೆ ನೆಂಟ್ರು ಇರ್ದುಲೆ. ಕತ್ತಲಿನ ಊಟಕ್ಕೆ ನೆಂಟ್ರಿಗ ಇರ್ದುಲೆ ಅಷ್ಟೇ. ಅವರು ಅವು ಹೋದವೆ, ಅವು ಹೋದವೆ, ಅವು ಹೋದವೆ. ಹೋಗುವರು ಕನ್ಫರ್ಮ್ಡ್, ನಾವು ಗ್ಯಾರಂಟಿಡ್. ಅವು ಹೋದವೆ. ಕಡೇದ್ ಲಾಸ್ಟ್ ನೆಡು ಇರ್ಲು ಬೊಗ್ಗ ಬೊಗಳಿತ್ತ. ಬೊಗ್ಗ ನಾಯಿ ಅಲ್ಲ, ಬರೇ ಬೊಗ್ಗ ಆದ್ರೂ ತೊಂದರೆ ಇಲ್ಲ. ಯಾಕಂತೇಳಿ ಬೊಗ್ಗ ಅಂತ ಹೇಳ ನಾಯಿ ಮಾತ್ರ. ದನಕ್ಕೆ ಹೇಳೋದ್ಲೆ, ಎತ್ತಿಗೆ ಹೇಳೋದ್ಲೆ ಬೊಗ್ಗ ದನ ಅಂತ ಹೇಳೋದ್ಲೆ. ಬೊಗ್ಗ ಅಂತ ಹೇಳೋ ನಾಯಿನೇ ಫಿಕ್ಸೆಡ್ ಅದು. ಈಗ ನಾವು ಈಗ ಹಳ್ಳಿಗೆ ಹೋದರೆ ಬೆಳೆಯೋಕನ ಹಲ್ಲುಜ್ಜಿಕೆ ಯಾಕೆ ಪೇಸ್ಟ್ ಬೇಕಂತ ಕೇಳೋ, ಕೋಲ್ಗೇಟ್ ಬೇಕಣ್ಣ ಅಂತ ಕೇಳೋ. ಯಾಕಂದ್ರೆ ಕೋಲ್ಗೇಟ್ ಅದು ಬ್ರ್ಯಾಂಡೆಡ್ ಫಿಕ್ಸೆಡ್. ಗೋಡ್ರೇಜ್, ಗೋಡ್ರೇಜ್ ಅದು ಅಲ್ಮೇರಾ, ಅಲ್ಮೇರಾದ ಬ್ರ್ಯಾಂಡ್ ಗೋಡ್ರೇಜ್. ನಾವೆಂತ ಹೇಳುವ ಅದೆಲ್ಲ ಗೋಡ್ರೇಜ್ ಅದು. ಹಂಗೆ ತೊಂದರೆ ಇಲ್ಲ, ಕಂಟಿನ್ಯೂ ಮಾಡಿ. ನೆಡು ಇರ್ಲು ಬೊಗ್ಗ ಬೊಗಳಿತ್ತ. ಬೊಗಳ್ತು, ಬೊಗಳ್ತು. ಸರ್ ಮುಂದಿಂದ ಹೆಂಗ್ ಮಾಡ್ಬೇಕು ಸರ್? ಬಹುಶಃ ಆನೆ ಕರೆಕ್ಟ್. ಬಂದಿರಕು, ಬಂದಿರಕು ಬೇಕು. ಸರ್ ಅದ್ ಲಾಸ್ಟ್ ಲೈನ್ ಇನ್ನೊಮ್ಮೆ ಹೇಳಿ. ಬಹುಶಃ ಆನೆ ಬಂದಿರಬೇಕು, ಬಂದಿರೋಕು, ಬಂದಿರೋಕು, ಬಂದಿರಬೇಕು. ಬಹುಶಃ ಆನೆ ಬಂದಿರೋಕು. ನಡುರಾತ್ರಿ ಗಂಡು ನಾಯಿ ಅಥವಾ ಬೊಗ್ಗ ನಾಯಿ ಬೊಗಳ್ತು, ಬೊಗುಳ್ತು ಎರಡು ಸರಿ ಅಲ್ಲ ಅಂತ ಹೇಳುದಿಲ್ಲ. ಯಾಕಂದ್ರೆ ಕೆಲವು ಕಡೆ ಹಳ್ಳಿಲೆಲ್ಲ ಹೋದರೆ ಯಾ ನಾಯಿ ಅಂತ ಬೊಗುಳ್ದುನೆ ಅಂತ ಹೇಳುವೆ, ಬೊಗುಳ್ದು ಅಂತ. ಹಂಗೆ ಅದು ಎಂತ ನಮ್ಮ ಸ್ಥಳ ನೋಡಿಕೊಂಡು ಬದಲಾವಣೆ ಆಗುವಂಥದ್ದು. ಬೊಗಳ್ತು, ಬೊಗಳ್ತು ಪದ ಒಟ್ಟು ಅದ್ರ ತ ಮಾತ್ರ ತಪ್ಪಿಗಿದೆ, ಅದು ಗ್ಯಾರಂಟಿ. ಸರ್ ಹಿಂಗ ಹೇಳ್ಬೋದಾ, ಬೊಗ್ಗ ನಡರಾತ್ರಿ ಬೊಗಳ್ತು, ಬಹುಶಃ ಆನೆ ಬಂದಿರೋಕು. ಸೂಪರ್, ಸರಿ ಆಯ್ತಾ, ಎಕ್ಸಲೆಂಟ್, ಧಾರಾಳವಾಗಿ. ಸೊ ಹಂಗಾಗಿ ಇದು ಕಾಲ ಇಂದನ ಹಾಗೆ ಹೊತ್ತುಗ
ಇದು ನಾವೊಂದು ವಿಶೇಷವಾಗಿ ಬೇಕೇ ಬೇಕಾದ್ರೆ ಬೆಳಿಗ್ಗೆ ಮಧ್ಯಾಹ್ನ ಹಿಂಬತ್ತು. ಮತ್ತೆ ಕನ್ನಡಲ್ಲಿ ಹೇಳ್ದಂಗೆ ನಾಳೆ ನಾಳ್ದು ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹಾಗಾಗಿ ನಾ ಬದಲಾವಣೆ ಹೇಳಿಕ್ ಹೋದ್ನೆ. ಈಗ ಇವತ್ತು ಇಂದು, ನಾಳೆ ನಾಳೆನೆ, ನಾಳ್ದು ನಾಳ್ದು, ಅದರ ಆಚೆ ಅದನ್ನು ಅದರ ಆಚೆ ಅಂತೇಳಿ ಹೇಳುವೆ. ನಿನ್ನೆಗೆ ನಿನ್ನೆಗೆ, ನಿನ್ನೆನೆ, ಆ ಥರ. ಈಗ ಹಿಂದಿಲಿ ಆದರೆ ಆಜ್ ಕಲ್ ಪರ್ಸೋ, ಅದ್ರ ನೆಕ್ಸ್ಟ್ ಇನ್ನೊಂದು ಇನ್ನೊಟ್ಟು ನರ್ಸೋ ಅಂತ ಹೇಳುವಂತ ಇನ್ನೊಂದು ಪದ ಬಂದಿದೆ. ಅದು ನಾವು ಕನ್ನಡದಲ್ಲಿ ಸಿಕ್ಕುದ್ಲೆ. ಆಜ್ ಕಲ್, ಇಲ್ಲಿ ಗಮನಿಸ್ಕೊಳ್ಳಿ, ಕಲ್ ಅಂತ ಹೇಳುವಂಥದ್ದು ನಿನ್ನೆಗೂ ಹೇಳುವೆ, ನಾಳೆಗೂ ಹೇಳುವೆ. ಹಿಂದಿ ಗೊತ್ತಿದ್ದವಾಗ ಸರಿ ಗೊತ್ತದು. ಕಲ್ ಎನ್ನುವಂತಹ ಶಬ್ದ ನಿನ್ನೆಗೂ ಹೇಳುವೆ, ನಾಳೆಗೂ ಹೇಳುವೆ. ಆದರೆ ಅದರ ಬಳಕೆ ಮಾಡ್ಕಕ ನಾವು ಗಮನಿಸಿಕೊಂಡು ಬಳಕೆ ಮಾಡಿಕನಕದೆ. ಹೆಂಗೆ? ಕಲ್ ಆಯಾ ಥಾ, ಕಲ್ ಆಯಾ ಥಾ ಅಂದ್ರೆ ನಿನ್ನೆ ಬಂದಿತ್ತು. ಕಲ್ ಆಯೇಂಗಿ ಬಹುವಚನಕ್ಕೆ ಹೋದ, ಆಯೇಗ ಅದು ಏಕವಚನ. ಹಾಗಾದ್ರೆ ನೆಕ್ಸ್ಟ್ ಅದಕ್ಕೆ ನಾವು ಕನ್ನಡದಲ್ಲಿ ಹೇಳುವೆ ಕರ್ತರಿ ಮತ್ತು ಕರ್ಮಣಿ ಪದ ಪ್ರಯೋಗ ಅಂತ. ಆ ಕರ್ಮಣಿ ಪ್ರಯೋಗ ಮಾಡ್ಕಂದ್ರೆ ಜಾಸ್ತಿ ಇಂಥದ್ದು ಬಾದ. ಆದ್ರೆ ನಾವು ಇಲ್ಲಿ ಅರೆ ಭಾಷೆಯಲ್ಲಿ ಅಂತ ಯಾವುದೇ ಸಮಸ್ಯೆಗೆ ಬಾದ್ಲೆ. ಏಕೆಂತ ಹೇಳಿದ್ರೆ ಇಂದು, ನಾಳೆ, ನಾಳ್ದು. ಹಿಂದಿಲಿ ಆದರೆ ಆಜ್ ಕಲ್ ಪರ್ಸೋ ನರ್ಸೋ, ನಾಳೆಯಿಂದ ನಾಳೆಗೆ, ನೆಕ್ಸ್ಟ್ಗೆ ಅಂತ ಕ್ಲಿಷ್ಟವಾದಂಥ ಪದ ಅರೆ ಭಾಷೆಯಲ್ಲೇ. ಅದು ಯಥಾ ಪ್ರಕಾರ ಕನ್ನಡಲ್ಲಿ ಇಂದು, ನಾಳೆ, ನಾಳ್ದು, ನಿನ್ನೆ. ನಾಳ್ದಿಂದ ಅದರ ಹಿಂದೆ ಮೊನ್ನೆ. ಇಂದು, ನಾಳೆ, ನಾಳ್ದು, ಇಂದು, ನಿನ್ನೆ, ಮೊನ್ನೆ. ಅದೇನು ಕನ್ನಡದಲ್ಲಿ ಹೆಂಗೆ ಬಳಸುವೆ ಅದೇ ತರ ಅಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹಾಗಾಗಿ ಇಲ್ಲಿ ತಕೊಂಡತ್ಲೆ ನಾವು. ಸೊ ಇದಿಷ್ಟು ಇಂದಿನ ಕ್ಲಾಸ್. ಸೊ ನಾಳೆನ ಕ್ಲಾಸ್ ಪ್ರಶ್ನಾರ್ಥಕ. ಈಗ ನಾವು ಹಿಂದೆ ವಾಚಕಗಳ ನಾವು ಗಮನಿಸಿಕೊಂಡಿರುವ ಕ್ರಿಯಾಪದಗಳ ಬಳಕೆ, ಕ್ರಿಯಾಪದಗಳ ಸಕಾರಾತ್ಮಕ ಮತ್ತು ನಕಾರಾತ್ಮಕ ನೀವು ಸರಿಯಾಗಿ ಗಮನಿಸಿಕೊಂಡಿ. ಹಂಗೆ ಪ್ರಶ್ನಾರ್ಥಕವಾಗಿ ಹಿಂಗೆ ಬಳಸಿಕೊಂಬೋದು ಅದು ನಾಳೆನ ಕ್ಲಾಸ್ಲಿ ಹೇಳಿಕೊಟ್ಟವೆ. ಸೊ ಇಲ್ಲಿಗೆ ಏನಾದ್ರು ಪ್ರಶ್ನೆ ಉಂಟ ಇಂದುದರಲ್ಲಿ? ಡೌಟ್ಸ್ ಇದೆ? ಹಲೋ ಹೇಳಿ ಸರ್. ಅದು ಮೊದಲಿನಿಂದ ವಾಕ್ಯ ಬಂತಲ್ಲ ವಿಭಕ್ತಿ ಪ್ರತ್ಯಯ ಆದ್ಮೇಲೆ, ಅದು ಒಂದ್ಸಲ ಓದ್ಬೋದಾ ಸರ್? ಸುರೇಶನು ಉದ್ಯಾನವನಕ್ಕೆ ಹೋಗುತ್ತಿದ್ದನು. ಅದರ ಅರೆ ಭಾಷೆಯಲ್ಲಿ ಓದ್ಬೇಕಾ? ಸುರೇಶನು ಉದ್ಯಾನವನಕ್ಕೆ ಹೋಗ್ತಾ ಉಂಟು. ಸರಿ ಹೇಳನೆ. ಅದೇ ದಾರಿಯಲ್ಲಿ ಅವ ರಮೇಶನ ಕಂಡತ್ತೆ. ರಮೇಶಂದ ಉದ್ಯಾನವನಕ್ಕೆ ಉಚಿತ ಪ್ರವೇಶ ಪತ್ರನು ಸಿಕ್ಕಿತ್ತೆ. ಸೂಪರ್, ಸರಿ. ಸೊ ಅದನ್ನ ಸುರೇಶ ತಪಾಸಣೆ ಅದರ ಅದರ ಸುರೇಶ ತಪಾಸಣೆ ಮಾಡುವ ಸತೀಶಂಗೆ ತೋರಿಸಿ ಒಳ ಹೋದನು. ಅದೇಂತೆ ಸರ್? ಅದು ತೋರಿಸಿ ಒಳಗೆ ಹೋತು. ತೋರಿಸಿ ಒಳಗೆ ಹೋತ ಅಷ್ಟೇ. ಓಕೆ ಸರ್. ಸೊ ರಮೇಶಂದಾಗಿ ಅಲ್ಲಿಗೆ ಓಕೆ ಸುಲಭ ಆತು. ಸುಲಭ ಆತು, ಸೂಪರ್. ಸೊ ರಮೇಶ ಸುರೇಶನ ಹಳೆ ಗೆಳೆಯ. ಅಷ್ಟೇ. ಸುರೇಶನಿಗೆ ರಮೇಶನಲ್ಲಿದ್ದ ಗೆಳೆತನದಿಂದ ಇದು ಸಾಧ್ಯವಾಯ್ತು. ಇದೆಂತ ಸರ್? ಸುರೇಶನ್ಗೆ ರಮೇಶನಕ್ಕಲಿದ್ದ ಗೆಳೆತನಂದ ಇದು ಸಾಧ್ಯ ಆಯ್ತು. ಇದು ಸಾಧ್ಯ ಆಯ್ತು. ಓಕೆ ಸರ್. ಸುರೇಶನ್ಗೆ ಉಚಿತ ಪ್ರವೇಶ ಸಿಗಕ್ಕೆ ಅಂತ ಆಗುತ್ತೆ ಸರ್. ಅದು ಸಿಕ್ಕಿಕೆ ರಮೇಶನೇ ಕಾರಣ. ಅಲ್ಲಿ ಎಂತ ಬದಲಾವಣೆ ಇಲ್ಲ, ಏನಿಲ್ಲ. ರಮೇಶನೇ ಕಾರಣ. ಇಲ್ಲಿ ಗಮನಿಸ್ಕಣಿ, ಷಷ್ಠಿ ವಿಭಕ್ತಿ ಮತ್ತು ಸಂಪಾದನಾ ವಿಭಕ್ತಿಲಿ ಯಾವುದೇ ಬದಲಾವಣೆ ಇಲ್ಲ. ಇಲ್ಲಿ ರಮೇಶನ ಇದೆನ್ನುವಂಥದ್ದು ಅದೇ ಯಥಾರೂಪದಲ್ಲಿ ಉಳಿತು. ಆದರೆ ಮಾತ್ರ ಮಾಯ ಅದೆ ನೋಡಿ. ಸುರೇಶನು ಎನ್ನುವಂಥದ್ದು ಮಾಯ ಆಯ್ತು. ಸುರೇಶ ಉದ್ಯಾನವನಕ್ಕೆ ಹೋಗ್ತಿತ್ತು. ಆದ್ರೆ ಇಲ್ಲಿ ಸುರೇಶನಿಗೆ ಇಲ್ಲಿ ಸುರೇಶನ ಅಂದ್ರೆ ಆಕಾರ ಬಾತಲ್ಲ, ಅದು ಅದೇ ಪ್ರಕಾರ ಮುಂದುವರೆದಿದೆ. ಎಲ್ಲಿ ಷಷ್ಠಿ ಮತ್ತು ಸಂಬೋಧನಲ್ಲಿ
ಯಾವುದೇ ಬದಲಾವಣೆಗಿಲ್ಲ. ಪ್ರಥಮ ವಿಭಕ್ತಿಲಿ ಮಾಯನೇ ಅದೇ. ಷಷ್ಠಿ ಮತ್ತು ಇದರಲ್ಲಿ ಯಾವುದೇ ಬದಲಾವಣೆಗೆ ಇಲ್ಲ. ಸುರೇಶನ ಆ ಅದು ಯಥಾ ಪ್ರಕಾರ ಸುರೇಶನ ಹಳೆಗೆಳೆಯ, ಹಳೆ ದೋಸ್ತಿ. ಹಂಗೆ ರಮೇಶನೇ ಕಾರಣ, ಇಲ್ಲಿ ಕೂಡ ರಮೇಶನೇ ಕಾರಣ. ಈಗ ಕನ್ನಡದ ಹೇ ಅಂತ ಇನ್ನೊಂದು ಪದ ಬಳಸುವೆ, ಹೇ ರಾಮ ಅಥವಾ ಓ ರಾಮ ಅಂತ ಹೇಳುವೆ. ಅದು ಕನ್ನಡದಲ್ಲಿ ಅಲ್ಲಿ ಬಾಕ ನಂಗೆ ಓ ರಮೇಶ ಸಂಬೋಧನ ಕರೆಯುವಂಥದ್ದು. ಹಂಗಾಗಿ ಸಂಬೋಧನ ಕರೆಯಕನ ರಮೇಶನೇ ಅಥವಾ ಓ ರಮೇಶ ಅಂತೇಳಿ ಕರೆದವೆ. ಅರೆ ಭಾಷೆದು ಕೂಡ ಓ ರಮೇಶ ಅದೇ ತರಲಿ ಕರೆದವೆ, ಅಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಓಕೆ ಓಕೆಲ್ಲ ಆಗಬಹುದು ಸರ್. ಅದು ಇನ್ನೊಂದ್ಸಲ ಇದನ್ನು ರಿಪೀಟ್ ಮಾಡಬಹುದಾ ಸರ್? ನಾವು ಅದೇ ಬೆಳಗ್ಗೆ ಮುಂಜಾನೆ ಬೇಗನೆ ಎದ್ದು ನಾನು ದೇವಸ್ಥಾನಕ್ಕೆ ಹೋಗಬೇಕು. ಬಳ್ಪುನೆ ಅಂತ ಆಗತ್ತ, ಮುಂಜಾನೆ ಇದ್ದದ್ದು ಬಳ್ಪುನೆ. ಬಳ್ಪುಗೆ ಈಗ ನೋಡಿ, ಬೊಳ್ಪುಗೆ ಬೇಗನೆ ಎದ್ದು ನಾ ದೇವಸ್ಥಾನಕ್ಕೆ ಹೋಗು. ಮುಂಜಾನೆಗೆ ಕನ್ನಡ ವಿಭಾಗದ ಮುಂಜಾನೆಗೆ ಬೇಗನೆ ಎದ್ದು ಅಂತ ಹೇಳಿದ್ರೆ ಅಲ್ಲಿ ಮುಂಜಾನೆಗೆ ಅಂತೇಳಿ ಸಾಮಾನ್ಯ ಬಳಸುದ್ಲೆ ಮುಂಜಾನೆ, ಆದ್ರೆ ಬೊಳ್ಪುಗೆ ಬೊಳ್ಪುಗೆ. ಹಂಗೆ ಬೆಳಗಿನ ತಿಂಡಿಯ ಹೊತ್ತಿಗೆ ಸರಿಯಾಗಿ ಮನೆ ತಲುಪಬೇಕು. ಬೊಳ್ಪುನ ತಿಂಡಿನ ಹೊತ್ತಿಗೆ ಸರಿಯಾಗಿ ಮನೆ ತಲುಪಬೇಕು. ಸರ್ ಇದು ಹಿಂದಿನ ಲೈನ್ ಅಲ್ಲಿ ಹೋಗಬೇಕು ಅಂತಿದೆಯಲ್ಲ, ಅದು ಹೋಗೋಕು ಆಗತ್ತಲ್ಲ ಸರ್? ಇಲ್ಲ ಹೋಗು ಹೋಗು ಅಂತ ಅಷ್ಟೇ ಆಗತ್ತಾ? ಈ ಗಾ ಮತ್ತು ಬೇ ಅನ್ನ ಡಿಲೀಟ್ ಮಾಡಿ ಅಷ್ಟೇ, ಹೋಗು ಫಿನಿಶ್. ಆದ್ರೆ ಇದು ಬರಬೇಕು ಅಂದ್ರೆ ಬರಕು ಅಂತ ಆಗತ್ತ? ಬರಕು ಅಂತ ಆಗತ್ತೆ. ಹೌದು, ಬರಕು. ಹೋಗು ಬರಕು. ಹಾಗಾಗಿ ಈಗ ಮಧ್ಯಾಹ್ನದ ಊಟ ಮನೆಯಲ್ಲಿಯೇ ಮಾಡಬೇಕು. ಹಾಗೇನದೆ ಎರಡನೇ ಊಟ ಮನೆಯಲ್ಲೇ ಮಾಡೋಕು. ಸಂಜೆ ಮನೆಗೆ ನೆಂಟರು ಬರುವರು. ಎರಡನೇ ಲೈನ್ ಒಂದ್ ಸ್ವಲ್ಪ ಹೇಳಿ ಸರ್. ಅದೇ ಬೆಳಗಿನ ತಿಂಡಿನ ಹೊತ್ತಿಗೆ ಸರಿ, ಬೆಳಗಿನ ತಿಂಡಿನ ಹೊತ್ತಿಗೆ ಸರಿಯಾಗಿ ಮನೆ ತಲುಪಬೇಕು. ಓಕೆ ಸರ್. ಮೂರನೇದು ಕ್ಲಿಯರ್ ಅಲ್ಲ? ಮಧ್ಯಾಹ್ನ ಊಟ ಮನೇಲೆ ಮಾಡೋಕು. ಮಧ್ಯಾಹ್ನ ಊಟ ಮನೆಯಲ್ಲಿ ಮಾಡೋಕು. ಸಂಜೆ ಮನೆಗೆ ನೆಂಟರು ಬರುವರು. ಈಗ ಹಿಂಬತ್ತು ಮನೆಗೆ ನೆಂಟ್ರಗ ಬರುವ. ಓಕೆ ಸರ್. ಇಲ್ಲಿ ನೋಡಿ, ಈಗ ನೆಂಟರು ತಿಳ್ಕೊಂಡ್ರೆ ನೀವು ನೆಂಟ್ರು ಎನ್ನುವಂತ ಪದನು ಬಳಸಕ್ಕ, ನೆಂಟ್ರಗ ಎನ್ನುವಂತ ಪದನು ಬಳಸಕ್ಕ. ಅದು ನಿಮಗೆ ಈಗ ನಿಮ್ಮ ಈಗ ನಾವು ನೆಂಟರುಗಳು ತೇಳುವೆ ಅಥವಾ ನೆಂಟರು ತೇಳುವೆ, ಹಂಗೆ ನೆಂಟರು ಕನ್ನಡ ಅಂದ್ರೆ ಬರುವ ಅಂತಂದ್ರೆ ಇನ್ನು ಮುಂದೆ ಭವಿಷ್ಯದಲ್ಲಿ ಬರ್ತಾರೆ ಇಲ್ಲ ಭವಿಷ್ಯತ್ತಿಗೆ ಹೋಯ್ತದು. ಅದೇ ಭಾವ ಮತ್ತು ಬಂದವೆ ಅಂದ್ರೆ ಅದು ಬಂದವೆ ಅಂದ್ರೆ ಬರ್ತಾರೆ, ಕನ್ಫರ್ಮ್ಡ್. ಓಕೆ ಸರ್. ಕನ್ಫರ್ಮ್ಡ್. ಇಲ್ಲ ಅಂದ್ರೆ ಕನ್ಫರ್ಮ್ ಅಂದ್ರೆ ನೆಂಟರು ಬರ್ತೀನಿ ಅಂತ ಹೇಳಿದ್ದಾರೆ, ಸಾಯಂಕಾಲವೇ ಬರ್ತಾವೆ ಅಂತ ಹೇಳಿ ಗ್ಯಾರಂಟಿ ಇಲ್ಲ. ರಾತ್ರಿ ಊಟಕ್ಕೆ ಬಂದ್ರೆ ಆವಾಗ ಕನ್ಫ್ಯೂಷನ್ ಇರ್ತದಲ್ಲ, ಆವಾಗ ಸಾಯಂಕಾಲ ಬರುವ ಅಥವಾ ಕತ್ತಲೆ ಬರುವ. ಆದ್ರೆ ಸಾಯಂಕಾಲ ಬಂದವರು ರಾತ್ರಿ ಊಟಕ್ಕೆ ಇರೋದಿಲ್ಲ. ಕತ್ತಲೆನ ಊಟಕ್ಕೆ ನೆಂಟರು ಇರ್ದುಲೆ. ಅವು ಹೋದವೆ ಅಂತ ಆಗತ್ತ ಸರ್ ಇಲ್ಲಿ? ಹೌದು, ಅವು ಹೋದವೆ. ಹೋಗುವರು ಹೋಗು ಅಂತ ಆಗ್ಬೋದ ಸರ್? ಹೋಗುವೋ ಅದೇ ಅವು ಹೋಗುವೋ, ಅದು ಬದಲಾವಣೆ ತಕಣಕ, ಅಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಹೋಗುವೋ ಹೋವೋ ಅದು ಅದೇ. ಹೋಗುವೋ ಹೋದವೆ, ಇದು ಸಮಾನಾರ್ಥ, ಅಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಮತ್ತೆ ನಡುರಾತ್ರಿ ಅಂದ್ರೆ ನೆಡು ಇರ್ಲು.
ನೋಡಿಲು ಬೊಗ್ಗನಾಯಿ ಬೊಗಳ್ತು ಬಹುಶಃ ಆನೆ ಬಂದಿರೋಕು ಅಷ್ಟೇ. ಸೂಪರ್. ಓಕೆ ಸರ್. ಸರಿ ಅಲ್ಲ? ಕ್ಲಿಯರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಬೇರೆ ಯಾರಿಗೆ ಯಾರು ಪ್ರಶ್ನೆ ಹುಟ್ಟಾ ಈಗ? ನೆಕ್ಸ್ಟ್ ನಾಳೆ ನೋಡೋಣ. ನಾಳೆ ಅದೇ ಇಂಥ ಈ ಸಣ್ಣ ಸಣ್ಣ ವಾಕ್ಯಗಳು ಅದು ಕಲ್ತು ಮಾತಾಡುವಾಗ್ಲೇ ಕನ್ಫ್ಯೂಷನ್ ಕ್ಲಿಯರ್ ಆಗ್ತಾ ಬಂದು ಅದು ಒಮ್ಮೊಮ್ಮೆ ಹೇಳಕ್ಕೆ ನೆನ್ಕೊಂಡಿದ್ದೆ ಮತ್ತೆ. ಸರಿ ಅಂದ್ರೆ ಓಕೆ, ನಮಸ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಇದು ನಮಸ್ತೆ ಕ್ಲಾಸ್ ಸರ್? ಹೇಳಿ ಸರ್. ಇದು ಎಷ್ಟು ದಿನ ಕ್ಲಾಸ್? 15 days? ನಾವು 3 ವಾರದ ಲೆಕ್ಕದಲ್ಲಿ ಹೇಳೋ. ಓಕೆ. ಅಂದ್ರೆ ಈಗ 1 ವಾರ ಆಯ್ತು, ಇದು ಸೆಕೆಂಡ್ ವೀಕ್. ಸೆಕೆಂಡ್ ವೀಕ್. ಈಗ ನೆಕ್ಸ್ಟ್ ವೀಕ್ಗೆ ಮೋಸ್ಟ್ಲಿ ಈಗ